ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಐ ಲವ್ ಯು. ಒಂದೇ ಸಮನೆ ಪಡೆದುಕೊಳ್ಳುತ್ತಿರೋ ಮೊಬೈಲನ್ನು ಕಿವಿಗಿಟ್ಟುಕೊಂಡಳು ಸೌಜನ್ಯ. ಹಲೋ, ಇವಾಗ ಹೊಡ್ತಿದ್ದೀನಿ ಮಾ, ಸ್ವಲ್ಪ ಲೇಟ್ ಆಗುತ್ತೆ, ನಾನೇ ಕಾಲ್ ಮಾಡ್ತೀನಿ ಎಂದು ಆ ಕಡೆಯ ಪ್ರತಿಕ್ರಿಯೆಗೂ ಕಾಯದೆ ಫೋನ್ ಇಟ್ಟು ಬೇಗ ಬೇಗ ಬ್ಯಾಗ್ ಎತ್ತುಕೊಂಡು ತನ್ನ ಗೆಳತಿಯರಾದ ಗೌತಮಿ, ಅನಿತಾ ಜೊತೆ ಮನೆ ಕಡೆ ಹೆಜ್ಜೆ ಹಾಕಿದಳು. ಇವತ್ತು ಕಾಲೇಜಿನ ಕೊನೆ ದಿನವಾದ್ದರಿಂದ ಎಲ್ಲರ ಮುಖದಲ್ಲೂ ಅಗಲುವಿಕೆಯ ನೋವಿತ್ತು. ಎಲ್ಲರೂ ವಿಶ್ ಮಾಡಿ ಭಾರವಾದ ಮನಸ್ಸಿಂದ ಕಾಲೇಜಿನ ಕಡೆ ನೋಡಿ ನಿಟ್ಟುಸಿರು ಬಿಟ್ಟು ಹೊರಡುತ್ತಿದ್ದರು. ಅನಿ, ನಮ್ಗಳ ಬರ್ತ್ಡೇ ದಿನ ಎಲ್ಲರೂ ಮೀಟ್ ಮಾಡಬೇಕು, ಕೊನೆ ಪಕ್ಷ ಅವತ್ತಾದರೂ ಎಲ್ಲರೂ ಜೊತೆಗಿರೋಣ, ಯಾರೂ ಮಿಸ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿ ಎಂದು ಕೈ ಮುಂದೆ ಮಾಡಿದಳು. ಎಲ್ಲರೂ ಸರಿ ಎಂದು ಅವಳ ಕೈ ಮೇಲೆ ಕೈ ಇಟ್ಟು ಭರವಸೆ ಕೊಟ್ಟರು. ನಂತರ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ವಿದಾಯ ಹೇಳಿದರು. ಸೌಜನ್ಯ ಕೂಡ ಅಳುತ್ತಾನೆ ಮನೆಗೆ ಬಂದಳು. ಬಂದವಳೆ ರೂಮ್ ಸೇರಿಕೊಂಡಳು. ಅಲ್ಲಿಗೆ ಅಮ್ಮ ಹಾಲು ಎತ್ತಿಕೊಂಡು ಬಂದರು. ಮಗಳ ಕೆಂಪಾದ ಮುಖ ನೋಡಿ, ಅಮ್ಮ ಪಾರ್ವತಿ, ಯಾಕೋ ಬಂಗಾರ, ಕಾಲೇಜ್ ಮುಗೀತು ಅಂತ ಬೇಜಾರ? ಹಾಗೆ ಕಣೋ ಕಾಲೇಜ್ ಲೈಫ್, ನೋಡುತ್ತಾನೆ ಕಳೆದೇ ಹೋಗಿರುತ್ತೆ, ಬಟ್ ಕಾಲೇಜ್ ಲೈಫ್ನ ಲೈಫ್ ಕೊನೆ ತನಕ ಮರೆಯೋಕ್ಕಾಗಲ್ಲ, ಅದಕ್ಕೆ ಕಾಲೇಜ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಬಿಡು, ಹೀಗಾದರೆ ವಾಟ್ಸಪ್, ಫೇಸ್ಬುಕ್ ಅಂತ ಏನೇನೋ ಬಂದು ಫ್ರೆಂಡ್ಸ್ ಜೊತೆ ಟಚ್ಚಲ್ಲಿರಬಹುದು. ಆರಾಮಾಗಿರೋ, ನಿಂಗೆ ಬೇಕಾದಾಗ ಅವರನ್ನು ಮೀಟ್ ಮಾಡು ಚಿನ್ನಿ ಎಂದು ಮಗಳ ಪಕ್ಕ ಕುಳಿತು ತಲೆ ಸವರಿದರು. ಸೌಜನ್ಯ ಅಮ್ಮನ ಮಡಿಲಲ್ಲಿ ತಲೆ ಇಟ್ಟಳು. ಸ್ವಲ್ಪ ಹೊತ್ತು ಹಾಗೆ ಮಲಗಿಕೊಂಡಳು. ಅಷ್ಟರಲ್ಲಿ ಅವಳ ತಂದೆ ಬಂದರು. ಪಾರ್ವತಿ ಶ್ರೀನಿವಾಸರ ಮಗಳು ಸೌಜನ್ಯ. ಶ್ರೀನಿವಾಸ ಬ್ಯಾಂಕ್ ಒಂದರಲ್ಲಿ ಮ್ಯಾನೇಜರ್ ಆಗಿದ್ದರು. ಪಾರ್ವತಿ ಹೌಸ್ ವೈಫ್. ಗಂಡ ತರುವ ಸಂಬಳದಲ್ಲಿ ಚಕ್ಕದಾಗಿ ನೆಮ್ಮದಿಯಾಗಿ ಸಂಸಾರ ನಡೆಸುತ್ತಿದ್ದರು. ಇನ್ನು ಸೌಜನ್ಯ ಅಪ್ಪ ಅಮ್ಮನ ಮುದ್ದಿನ ಮಗಳು. ಅಪ್ಪ ಅಮ್ಮ ಎಷ್ಟು ಮುದ್ದು ಮಾಡುತ್ತಿದ್ದರೋ ಅಷ್ಟೇ ಸ್ಟ್ರಿಕ್ಟ್ ಆಗಿದ್ದರು. ಅಮ್ಮನ ಮುಖದಲ್ಲಿ ನಗುವಿದ್ದರು. ಆ ನಗುವಿನ ಹಿಂದೆ ಮರೆಯಲಾಗದ ನೋವಿತ್ತು. ಆ ನೋವು ಏನೆಂದು ಗೊತ್ತಿದ್ದರೂ ಸೌಜನ್ಯ ಅಪ್ಪನ ಭಯಕ್ಕೆ ಅದರ ಬಗ್ಗೆ ಅಮ್ಮನ ಜೊತೆ ಯಾವತ್ತೂ ಮಾತಾಡ್ತಿರ್ಲಿಲ್ಲ. ಇನ್ನು ಸೌಜನ್ಯ ಚೆಲುವಿನ ಕಣೆ. ಅಮ್ಮನ ರೂಪವನ್ನೆಲ್ಲ ಎರಕ ಹೊಯ್ದುಕೊಂಡು ಬಂದಿದ್ದಳು. ಎಷ್ಟೋ ಹುಡುಗರು ಅವಳ ಹಿಂದೆ ಬಿದ್ದಿದ್ದರೂ ನಯವಾಗಿ ತಿರಸ್ಕರಿಸಿದ್ದಳು. ಸದಾ ತನ್ನ ನಗುವಿನಿಂದ ಎಲ್ಲರ ಜೊತೆ ಬೇಗನೆ ಬೆರೆತು ಹೋಗುತ್ತಿದ್ದಳು. ಅಕ್ಕಪಕ್ಕದ ಮನೆಯವರಿಂದ ಹಿಡಿದು ಹಾಲಿನ ಹುಡುಗನಿಂದ ಹಿಡಿದು ಕಾಲೇಜಿನ ವಾಚ್ಮ್ಯಾನ್ ಕೂಡ ಅವಳಂದರೆ ಅಚ್ಚುಮೆಚ್ಚು. ಅಪ್ಪನ ಧ್ವನಿ ಕೇಳಿ ಅಮ್ಮ ಎದ್ದು ಹೋದರು. ಸೌಜನ್ಯ ಕೂಡ ಎದ್ದು ಮುಖ ತೊಳೆಯೋಕ್ಕೆ ಹೋದಳು. ಶ್ರೀನಿವಾಸ ಹೆಂಡತಿಯತ್ತ ತಿರುಗಿ, ಎಲ್ಲಿ ಸೌಜು, ಕಾಲೇಜಿಂದ ಬಂದ್ಲಾ ಎಂದು ಕೇಳಿದಾಗ ಹೌದು ಎಂದು ತಲೆ ಆಡಿಸಿದರು. ಚಿನ್ನಮ್ಮ ಎಂದು ಕರೆದರು. ಅವರು ಮಗಳನ್ನು ಹಾಗೆ ಕರೆಯುತ್ತಿದ್ದರು. ಅಪ್ಪನ ಕರೆಗೆ ಸೌಜನ್ಯ ಬೇಗ ಬೇಗನೆ ಮುಖ ಒರೆಸಿಕೊಂಡು ಬಂದಳು. ಆದರೂ ಅವಳ ಮುಖ ಅತ್ತ ಬಗ್ಗೆ ಪುಕಾರಿ ಒಪ್ಪಿಸುತ್ತಿತ್ತು. ಯಾಕೋ ಮಲಗಿದ್ಯಾ, ಮುಖ ಕೆಂಪಾಗಿದೆ? ಕಾಲೇಜು ಲಾಸ್ಟ್ ಡೇ ಅಂತ ಬೇಜಾರಾಯ್ತಾ? ಬಿಡು ಕಂದ, ಲೈಫ್ ಹಾಗೆ, ಎಲ್ಲ ಬೇಗ ಬೇಗ ಕೈಜಾರಿ ಹೋಗುತ್ತೆ ಎಂದು ಮಗಳನ್ನು ಪಕ್ಕ ಕೂರಿಸಿಕೊಂಡರು. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದೀಯಾ ಅಂತ ಕೇಳಿದಾಗ, ಪಪ್ಪ ಹೇಗಿದ್ರೂ ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ ಅಲ್ವಾ, ಅಲ್ಲೇ ಜಾಬ್ ಮಾಡ್ತೀನಿ ಎಂದು ಅಪ್ಪನ ಮುಖ ನೋಡಿದಳು. ಅವರು ಕೂಡ ಸರಿ ಮಗಳೇ ಎಂದು ಅವಳಿಗೆ ಒಪ್ಪಿಗೆ ಇಟ್ಟರು. ಅವತ್ತು ಸೌಜನ್ಯಾಳ ಕೆಲಸದ ಮೊದಲ ದಿನ. ಬೇಗ ಬೇಗನೆ ರೆಡಿ ಆಗಿ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಕಂಪನಿಯ ಕ್ಯಾಬ್ನಲ್ಲಿ ಆಫೀಸ್ಗೆ ಹೊರಟಿದ್ದಳು. ತುಂಬ ಖುಷಿಯಾಗಿದ್ದಳು. ಅವಳ ಜೊತೆ ಕಾಲೇಜಿನ ಕೆಲವರಿಗೂ ಅಲ್ಲೇ ಕೆಲಸ ಸಿಕ್ಕಿತ್ತು, ಆದರೆ ಬೇರೆ ಬೇರೆ ಬ್ರಾಂಚ್. ಸೌಜನ್ಯಾಳಿಗೆ ಮೊದಲ ದಿನವೇ ಐಶ್ವರ್ಯ ಎನ್ನುವ ಹೊಸ ಹುಡುಗಿ ಫ್ರೆಂಡ್ ಆದಳು. ಇಬ್ಬರು ಖುಷಿ ಖುಷಿಯಿಂದ ಮೊದಲ ದಿನವನ್ನು ಮುಗಿಸಿ ವಿದಾಯ ಹೇಳಿ ಮನೆಗೆ ಬಂದಿದ್ದರು. ಸೌಜನ್ಯ ಖುಷಿಯಿಂದ ಅಮ್ಮನಿಗೆ ಮೊದಲ ದಿನದ ಸಿಹಿ ಅನುಭವವನ್ನು ಹೇಳಿಕೊಂಡು ಅವರನ್ನು ಖುಷಿಪಡಿಸಿದಳು. ಅವತ್ತು ಮಲಗಿದ ಸೌಜನ್ಯ ನೆಮ್ಮದಿಯಾಗಿ ಮಲಗಿದಳು. ಮರುದಿನ ಖುಷಿಯಿಂದ ಎದ್ದ ಅವಳಿಗೆ ಅಪ್ಪನ ಕೂಗಾಟ ಗಾಬರಿ ತರಿಸಿತು. ಬೇಗ ಬೇಗನೆ ರೂಮಿಂದ ಹೊರಗಡೆ ಬಂದು ನೋಡಿದಳು. ಶ್ರೀನಿವಾಸ ಬಾಗಿಲಲ್ಲಿ ನಿಂತು ಯಾರದೋ ಮೇಲೆ ಕೂಗಾಡುತ್ತಿದ್ದರು. ಯಾರೆಂದು ಬಂದು ನೋಡಿದಾಗ ಒಂದು ಕಡೆ ಗಾಬರಿ, ಒಂದು ಕಡೆ ಖುಷಿ. ಅಮ್ಮನ ಕಡೆ ನೋಡಿದಳು. ಅವರು ಅದೇ ಭಾವನೆಯಿಂದ ನಿಂತು
ಕಣ್ಣೀರು ಸುರಿಸುತ್ತಾ ನಿಂತಿದ್ದರು. ಶ್ರೀನಿವಾಸ ಒಂದೇ ಉಸಿರಲ್ಲಿ ಬೈಯುತ್ತಿದ್ದರು. ಹೈ ಟೆನ್ಷನ್ನಿಂದ ಉಸಿರಾಡಲು ಕಷ್ಟಪಡುತ್ತಿದ್ದರು. ಪಾರ್ವತಿ ಕೂಡ ಗಾಬರಿಯಾದರು. ಸೌಜನ್ಯ ಹೋಗಿ ಅಪ್ಪನ ತಡೆದು, ಪಪ್ಪ ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್, ಬನ್ನಿಪ್ಪ ಮೊದಲು ಕೂತ್ಕೊಂಡು ಸುಧಾರಿಸಿಕೊಳ್ಳಿ ಎಂದು ಅವರ ಕೈ ಹಿಡಿದು ಸಮಾಧಾನ ಮಾಡಲು ಪ್ರಯತ್ನಿಸಿದಳು. ಆದರೆ ಅವರು ಅವಳ ಕೈ ಕೊಡವಿ, ಮತ್ತೆ ಯಾಕೆ ಬಂದೆ? ನಾವೆಲ್ಲ ಬೇಡ ಅಂತ ಓಡೋಗಿದ್ದೆ ಅಲ್ವಾ? ನಾವು ಜೀವಂತವಾಗಿದ್ದೀವಾ ಅಂತ ನೋಡೋಕೆ ಬಂದ್ಯಾ? ಹೊರಟೋಗು ಇಲ್ಲಿಂದ, ನಿನ್ನ ದರಿದ್ರ ಮುಖ ತೋರಿಸ್ಬೇಡ ಅಂತ ಕಣ್ಣೊರೆಸಿಕೊಂಡರು. ಸ್ವಪ್ನ ಅಳುತ್ತಾ ತಲೆ ಬಗ್ಗಿಸಿ ನಿಂತಿದ್ದಳು. ಅವಳ ಪಕ್ಕ ಅವಳ ಗಂಡ ಮತ್ತು ಅವನ ಕೈಯಲ್ಲಿ ಮುದ್ದಾದ ಒಂದು ಮಗು. ಅದು ಏನೂ ಗೊತ್ತಾಗದೆ ಪಿಳಿಪಿಳಿ ನೋಡುತ್ತಿತ್ತು. ಸ್ವಪ್ನ ಶ್ರೀನಿವಾಸ ಮತ್ತು ಪಾರ್ವತಿ ದಂಪತಿಗಳ ದೊಡ್ಡ ಮಗಳು. ಕಾಲೇಜ್ನಲ್ಲಿ ರಾಜೇಶ್ ಗುಪ್ತಾ ಅನ್ನೋ ಹುಡುಗನ್ನ ಪ್ರೀತಿಸಿ ಮದುವೆ ಆಗಿದ್ದಳು. ಆ ಹುಡುಗನ ಹಿನ್ನೆಲೆ ಏನೂ ಗೊತ್ತಿರಲಿಲ್ಲ. ಮದುವೆ ಆಗಿ ಮನೆಗೆ ಬಂದ ಮಗಳನ್ನು ಹಾಗೆ ವಾಪಸ್ಸು ಕಳುಹಿಸಿದ್ದರು. ಮನೆ ಮರ್ಯಾದೆ ಹಾಳು ಮಾಡಿದ್ಲು ಅಂತ ಆವತ್ತಿನಿಂದ ಶ್ರೀನಿವಾಸ ಮನೆಯಲ್ಲಿ ಯಾರೂ ಸ್ವಪ್ನಾಳ ಹೆಸರನ್ನು ಎತ್ತೋಕೆ ಬಿಡ್ತಿರ್ಲಿಲ್ಲ. ತುಂಬ ಸಲ ಕಾಲ್ ಮಾಡಿದ್ರೂ ಕೂಡ ಅವಳಿಗೆ ಮಾತಾಡಲು ಅವಕಾಶ ಕೊಡದೆ ತುಂಬ ಬೈದು ಫೋನ್ ಇಟ್ಟು ಬಿಡುತ್ತಿದ್ದರು. ಪ್ರತಿ ಸಲ ಅವಳು ಕಾಲ್ ಮಾಡಿದಾಗಲೂ ಶ್ರೀನಿವಾಸ ವಾರಗಟ್ಟಲೆ ನೆಮ್ಮದಿ ಕಳೆದುಕೊಂಡು BP ಜಾಸ್ತಿ ಮಾಡ್ಕೋತಿದ್ರು. ಅದಕ್ಕೆ ಸೌಜನ್ಯ ಪಾರ್ವತಿ ಕೂಡ ಅವರಿಗೆ ನೋವಾಗದಿರಲೆಂದು ಸ್ವಪ್ನಾಳ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ. ಪಾರ್ವತಿ ಅಸಹಾಯಕತೆಯಿಂದ ಕಣ್ಣೀರು ಸುರಿಸುತ್ತಿದ್ದರು. ಅವರಿಗೆ ಮಗಳ ನೆನಪು ಕಾಡುತ್ತಿದ್ದರೂ ಗಂಡನ ಮನಸ್ಸಿಗೆ ನೋವು ಮಾಡಲು ಇಷ್ಟಪಡ್ತಿರ್ಲಿಲ್ಲ. ಸ್ವಪ್ನ ಮದುವೆ ಆಗಿ 3 ವರ್ಷದ ಬಳಿಕ ತವರಿಗೆ ಬಂದಿದ್ದಳು, ಗಂಡ ರಾಜೇಶ್ ಮತ್ತು ಮಗಳು ಅಭಿಜ್ಞಾ ಜೊತೆ. ಪ್ಲೀಸ್ ಪಪ್ಪ, ಒಂದ್ಸಲ ನನ್ನ ಮಾತು ಕೇಳಿ ಪಪ್ಪ, ಆಮೇಲೆ ನೀವು ನಿಮ್ಮ ಕೋಪ ತೀರೋವರೆಗೂ ಹೊಡೆದ್ಬಿಡಿ ಎಂದು ಅವರ ಕಾಲನ್ನು ಹಿಡಿದುಕೊಂಡು ಬೇಡಿಕೊಂಡಳು ಸ್ವಪ್ನ. ಇಲ್ಲ, ನಾನು ಯಾಕೆ ನಿನ್ನ ಮಾತು ಕೇಳಬೇಕು? ನೀನು ನಮ್ಮನ್ನ ಒಂದು ಮಾತು ಕೇಳ್ದೇನೆ ಮದುವೆ ಮಾಡ್ಕೊಂಡು ಬಂದಿಯಲ್ಲ, ಇವತ್ತು ಗತಿ ಇಲ್ಲದೆ ಹೆಲ್ಪ್ ಕೇಳಕ್ಕೆ ಬಂದಿದ್ಯಾ? ಯಾಕೆ ಗಂಡನಿಗೆ ನಿನ್ನ ಮತ್ತೆ ನಿನ್ನ ಮಗಳನ್ನ ನೋಡ್ಕೊಳ್ಳೋಕ್ಕೆ ಗತಿ ಇಲ್ಲದೆ ಕರ್ಕೊಂಡು ಬಂದಿದ್ದಾನಾ ಎಂದು ರಾಜೇಶ್ ಕಡೆ ನೋಡಿ ಹಲ್ಲು ಕಡಿದರು. ಅದಕ್ಕೆ ಸ್ವಪ್ನ, ಪ್ಲೀಸ್ ಬಾ, ನಮಗೆ ಗೊತ್ತು ತಪ್ಪು ಮಾಡಿದ್ದೀವಿ ಅಂತ. ನಮಗೇನು ಕಷ್ಟ ಅಂತ ಇಲ್ಲಿಗೆ ಬಂದಿಲ್ಲ ಅಪ್ಪ. ಕೊನೆಗಾಲದಲ್ಲಿ ನಿಮ್ಮ ಜೊತೆ ಇರಬೇಕಂತ ಬಂದಿದ್ದೀನಿ ಪಪ್ಪ ಎಂದು ಬಿಕ್ಕಿದಳು. ಶ್ರೀನಿವಾಸ, ಪಾರ್ವತಿ, ಸೌಜನ್ಯ ಮೂವರಿಗೂ ಒಂದು ಕ್ಷಣ ಸ್ವಪ್ನ ಏನು ಹೇಳುತ್ತಿದ್ದಾಳೆ ಅಂತ ಅರ್ಥ ಆಗದೆ ರಾಜೇಶ್ ಕಡೆ ನೋಡಿದರು. ಅವನು ಕೂಡ ಬಿಕ್ಕುತ್ತಿದ್ದ. ಆಗ ಸೌಜನ್ಯ, ಅಕ್ಕ ಏನು ಹೇಳ್ತಿದೀಯಾ, ಸರಿಯಾಗಿ ಹೇಳು ಎಂದು ಅವಳನ್ನು ಎಬ್ಬಿಸಿದಳು. ಅದಕ್ಕೆ ಸ್ವಪ್ನ, ಪಾಪು ನಾನು ಜಾಸ್ತಿ ದಿನ ಬದುಕಲ್ಲ, ನನಗೆ ಲಂಗ್ಸ್ ಕ್ಯಾನ್ಸರ್ ಅಂತೆ, ಅದು ಲಾಸ್ಟ್ ಸ್ಟೇಜಲ್ಲಿ ಇದೆಯಂತೆ. ಕೊನೆಗಾಲದಲ್ಲಿ ಪಪ್ಪ ಅಮ್ಮನ ಮಡಿಲಲ್ಲಿ ಒಂದ್ಸಲ ತಲೆ ಇಟ್ಟು ಮಲ್ಕೋಬೇಕು ಅಂತ ಬಂದೆ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು. ಸುಸ್ತಾಗಿ ಸ್ವಪ್ನ ಪ್ರಜ್ಞೆ ತಪ್ಪಿದಳು. ರಾಜೇಶ್ ಅವಳನ್ನು ಎತ್ತಿ ಸೋಫಾ ಮೇಲೆ ಮಲಗಿಸಿದನು. ಪಾರ್ವತಿ, ಶ್ರೀನಿವಾಸ ಕಣ್ಣೀರು ಸುರಿಸಿದರು. ಆಗ ರಾಜೇಶ್, ಗಾಬರಿಯಾಗಬೇಡಿ, ಅವಳಿಗೆ ಹ್ಯುಮಿನಿಟಿ ಪವರ್ ಕಡಿಮೆ ಆಗ್ತಿದೆ, ರೆಸ್ಟ್ ಮಾಡಲಿ ಎಂದು ಅವಳ ತಲೆ ಸವರಿದನು. ಅಷ್ಟರಲ್ಲಾಗಲೇ ಮಗು ನಿದ್ದೆ ಮಾಡಿದ್ದು. ಅವಳನ್ನು ಎತ್ತಿಕೊಂಡು ಹೋಗಿ ಸೌಜನ್ಯ ತನ್ನ ರೂಮಿನಲ್ಲಿ ಮಲಗಿಸಿದಳು. ಅಪ್ಪ ಅಮ್ಮ ಇಬ್ಬರು ಕುಸಿದು ಕುಳಿತರು. ಆಗ ಸೌಜನ್ಯ, ಬಾವಾ, ಇಷ್ಟೊತ್ತು ನಾವು ಕೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿಬಿಡಿ. ಒಂದು ವೇಳೆ ಆ ಥರ ಯಾವುದಾದ್ರೂ ಕಾಯಿಲೆ ಅಕ್ಕನಿಗಿದ್ರೂ ಎಷ್ಟೇ ಖರ್ಚಾದರೂ ನಾವು ಅವಳನ್ನು ಉಳಿಸ್ಕೊಳ್ತೀವಿ. ಪಪ್ಪ ಹೇಳಿ ಭಾವನಿಗೆ ಪ್ಲೀಸ್ ಅಂತ ಅಪ್ಪನ ಹಿಡಿದು ಅಲ್ಲಾಡಿಸಿದಳು. ಅದಕ್ಕೆ ರಾಜೇಶ್, ಇಲ್ಲ ಸೌಜನ್ಯ, ಸುಳ್ಳು ಹೇಳ್ತಿಲ್ಲ. ನಾವು ಎಷ್ಟೇ ಖರ್ಚು ಮಾಡೋಕ್ಕೂ ರೆಡಿ ಇದ್ರೂ ಡಾಕ್ಟರ್ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ರು. ಪಪ್ಪ ಅಮ್ಮನಿಗೆ ಮೋಸ ಮಾಡಿದ್ದಕ್ಕೆ ದೇವರು ನನಗೆ ಈ ಶಿಕ್ಷೆ ಕೊಟ್ಟರು ಅಂತ ಕೊರಗೋಳು. ಅದಕ್ಕೆ ಆ ಕೊರಗು ಅವಳಿಗೆ ಸಾಯುವಾಗ ಇಲ್ಲದೆ ಇರಲಿ ಅಂತ ಕರ್ಕೊಂಬಂದೆ. ನನ್ನ ಕ್ಷಮಿಸಿ ಪಪ್ಪ ಎಂದು ಶ್ರೀನಿವಾಸ ಕಾಲಿಗೆ ಬಿದ್ದನು. ಅದಕ್ಕೆ ಶ್ರೀನಿವಾಸ, ಇಲ್ಲಪ್ಪ, ತಪ್ಪೆಲ್ಲ ನಂದೆ. ಹೆತ್ತವರು ಮಕ್ಕಳಿಗೆ ಶಾಪ ಹಾಕಿದ್ರೆ ತಟ್ಟತ್ತೆ ಅಂತಾರೆ. ನನ್ನ ಶಾಪನೇ ನನ್ನ ಮಗಳಿಗೆ ಉರುಳಾಗಿರೋದು. ನಾನೆಂಥ ಪಾಪಿ ಪಾರ್ವತಿ, ನನ್ನ ಕ್ಷಮಿಸಿಬಿಡೆ ಎಂದು ಹೆಂಡತಿಗೆ ಕೈ ಮುಗಿದರು. ನಂತರ ರಾಜೇಶ್, ಸಾರಿ ಮಗ್ನೆ, ನನ್ನ ಮಗಳ ಕಣ್ಣಲ್ಲಿ ಅವಳ ಕಾಯಿಲೆಯ ನೋವಿದೆ ಹೊರತು
ಬೇರೆ ಯಾವುದೇ ಕೊರಗಿಲ್ಲ. ಅವಳನ್ನು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀಯಾ, ಥ್ಯಾಂಕ್ಸ್ ಮಗನೇ ಎಂದು ಅವನ ತಲೆ ಸವರಿದರು. ಮುಂದೇನು ಮಾಡೋದು ರಾಜೇಶ್, ಬೇರೆ ಯಾವುದೇ ಆಪ್ಷನ್ ಇಲ್ವಾ? ನಾನೇನು ಮಾಡಲಿ, ನನ್ನ ಮಗಳು ನನ್ನ ಬಿಟ್ಟು ಹೋಗ್ಬಿಡ್ತಾಳಾ ಎಂದು ಅಳುತ್ತಾ ರಾಜೇಶ್ನ ಕೇಳಿದರು. ಅದಕ್ಕೆ ರಾಜೇಶ್, ಇಲ್ಲ ಪಾಪ, ಏನು ಮಾಡೋಕ್ಕಾಗಲ್ಲ, ಇರೋ ಅಷ್ಟು ದಿನ ಅವಳನ್ನು ಖುಷಿಯಾಗಿ ನೋಡ್ಕೋಬೇಕಷ್ಟೆ. ಆಪರೇಷನ್ ಮಾಡಿದ್ರೆ 1% ಸಕ್ಸಸ್ ಆಗಬಹುದಂತೆ. ಹಾಗೆ ನೀವೇನು ತಪ್ಪು ಮಾಡಿಲ್ಲ, ಪ್ಲೀಸ್ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡಿ ಎಂದು ಅವರಿಗೆ ಸಮಾಧಾನ ಹೇಳಿದೆನು. ನಂತರ ಇರುವಷ್ಟು ದಿನ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳೋಣ ಅಂತ ನಿರ್ಧಾರ ಮಾಡಿದರು. ಹಾಗೆ ಯಾರೂ ಅವಳ ಮುಂದೆ ಅಳಬಾರದೆಂದು ಸೌಜನ್ಯ ಪ್ರಾಮಿಸ್ ಮಾಡಿಸಿಕೊಂಡಳು. ಹೀಗೆ ಕಾಲಚಕ್ರ ಉರುಳುತ್ತಿತ್ತು. ಸ್ವಪ್ನ ತನ್ನ ಗಂಡ ಮತ್ತೆ ಮನೆಯವರ ಬಗ್ಗೆ ತುಂಬ ಹೇಳಿಕೊಂಡಳು. ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡರೆಂದು ತನ್ನ ಗಂಡ ಯಾವತ್ತೂ ಚೆನ್ನಾಗಿರಬೇಕೆಂದು ಹೇಳಿಕೊಳ್ಳುತ್ತಿದ್ದಳು. ಅಭಿಜ್ಞಾ ಅಂತೂ ಸೌಜನ್ಯ ಮತ್ತೆ ಅಜ್ಜಿ ತಾತನ ಕೈಯಿಂದ ಇಳೀತಾನೆ ಇರಲಿಲ್ಲ. ಸೌಜನ್ಯ ಕೆಲಸಕ್ಕೆ ರಿಸೈನ್ ಮಾಡಿ ಅಕ್ಕನ ಸೇವೆಗೆ ಟೊಂಕ ಕಟ್ಟಿ ನಿಂತಿದ್ದಳು. ಹೂವಿನ ಥರ ಅವಳನ್ನು ನೋಡಿಕೊಳ್ಳುತ್ತಿದ್ದರು. ರಾಜೇಶ್ ಮನೆಯಿಂದ ಅವನ ಅಪ್ಪ ಅಮ್ಮ ಬಂದಿದ್ದರು. ತಮ್ಮ ಸೊಸೆ ದೇವತೆ ಎಂದು ಹೊಗಳಿ ತಮಗೆ ಅವಳ ಜೊತೆ ಇರುವ ಭಾಗ್ಯ ಇಲ್ಲ ಎಂದು ಕಣ್ಣೀರಾದರು. ದಿನ ಕಳೆದಂತೆ ಸ್ವಪ್ನ ತುಂಬ ವೀಕ್ ಆಗುತ್ತಿದ್ದಳು. ಅವಳ ಮುಂದೆ ಯಾರೂ ಕಣ್ಣೀರು ಹಾಕುತ್ತಿರಲಿಲ್ಲ. ಆದರೆ ಎಲ್ಲರ ಮನದಲ್ಲಿ ನೋವಿನ ಮಹಾಪುರವೇ ಇತ್ತು. ಅವತ್ತು ಸ್ವಪ್ನಾಳ ಹುಟ್ಟಿದ ದಿನ. ಸೌಜನ್ಯ ಒತ್ತಾಯದಿಂದ ಅಕ್ಕ ಭಾವನನ್ನು ದೇವಸ್ಥಾನಕ್ಕೆ ಹೊರಡಿಸಿದ್ದಳು. ಅಭಿಜ್ಞಾಗೆ ಸ್ವಲ್ಪ ಮೈಬಿಸಿ ಇರುವುದರಿಂದ ಮಗುನ ಮನೆಯಲ್ಲೇ ಬಿಟ್ಟು ಹೊರಟರು. ಮುಂದೆ ವೀದಿ ತನ್ನ ಹಟ್ಟಹಾಸವನ್ನು ಮೆರೆಯುವುದರಲ್ಲಿತ್ತು. ಇನ್ನು ಘೋರವಾದ ಕಷ್ಟ ಸೌಜನ್ಯಾಳ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡೋದ್ರಲ್ಲಿತ್ತು. ರಾಜೇಶ್ ಕಾರ್ ಓಡಿಸುತ್ತಿದ್ದ. ಸ್ವಪ್ನ ಅವನ ಪಕ್ಕ ಕುಳಿತಿದ್ದಳು. ಸೌಜನ್ಯ ಹಿಂದೆ ಕುಳಿತು ಅಕ್ಕನ ಜೊತೆ ಹರಟುತ್ತಿದ್ದಳು. ಒಂದು ಕ್ಷಣ ಎಲ್ಲ ಕತ್ತಲಾದ ಅನುಭವ. ಜೋರಾದ ಸದ್ದು, ಕಿರುಚಾಟ ಮಾತ್ರ ಸೌಜನ್ಯಾಳಿಗೆ ಕೇಳಿಸುತ್ತಿತ್ತು. ಹಾಗೆ ಪ್ರಜ್ಞೆ ತಪ್ಪಿದಳು. ಅವಳಿಗೆ ಪ್ರಜ್ಞೆ ಬರುವಷ್ಟರಲ್ಲಿ ತನ್ನ ಜೀವನದ ಬಹುಮುಖ್ಯ ವ್ಯಕ್ತಿಗಳನ್ನು ಕಳೆದುಕೊಂಡು ಬಿಟ್ಟಿದ್ದಳು. ನಿಧಾನವಾಗಿ ಸೌಜನ್ಯಾಳಿಗೆ ಪ್ರಜ್ಞೆ ಬರುತ್ತಿತ್ತು. ತಲೆ ಜೊತೆಗೆ ಇಡೀ ಮೈ ನೋಯುತ್ತಿತ್ತು. ಅವಳಿಗೆ ತಾನು ಎಲ್ಲಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಕಣ್ಬಿಟ್ಟು ನೋಡಿದವಳಿಗೆ ಅಪ್ಪ ಅಮ್ಮನ ನೋವಿನ ಮುಖ, ಸುತ್ತಲಿನ ವಾತಾವರಣ ನೋಡಿ ತಾನು ಆಸ್ಪತ್ರೆಯಲ್ಲಿ ಇರುವುದು ಗೊತ್ತಾಗಿ ತನ್ನನ್ನು ನೋಡಿಕೊಂಡಳು. ತಲೆಗೆ ಕೈಗೆ ಬ್ಯಾಂಡೇಜ್. ಗಾಬರಿಯಿಂದ ನಡೆದ ಘಟನೆಯನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದಳು. ಅಷ್ಟರಲ್ಲಿ ಶ್ರೀನಿವಾಸ, ಚಿನ್ನಮ್ಮ ರೆಸ್ಟ್ ತಗೋ, ಸ್ಟ್ರೈನ್ ಮಾಡ್ಕೊಳ್ಳೋಕೆ ಹೋಗಬೇಡ ಎಂದು ಅವಳ ತಲೆ ಸವರಿದರು. ಸೌಜನ್ಯ ಅಪ್ಪ ಅಮ್ಮನ ಕಡೆ ನೋಡಿದಳು. ಅವರ ಕಣ್ಣಲ್ಲಿ ಏನೋ ಕಳೆದುಕೊಂಡ ದುಃಖ ತುಂಬಿತ್ತು. ಸೌಜನ್ಯಾಳಿಗೆ ಸ್ವಲ್ಪ ಸ್ವಲ್ಪ ಎಲ್ಲ ನೆನಪಾಗ್ತಿತ್ತು. ಸೌಜನ್ಯಾಳಿಗೆ ಎಲ್ಲ ನೆನಪಾಯಿತು. ಪಪ್ಪ, ಅಕ್ಕ ಭಾವ ಹೇಗಿದ್ದಾರೆ? ಅವರು ಸೇಫ್ ಆಗಿದ್ದಾರಲ್ವಾ? ತುಂಬ ಹೀಟ್ ಆಗಿದೆಯಾ? ನಾನು ಈಗಲೇ ನೋಡಬೇಕು, ಪ್ಲೀಸ್ ಪಪ್ಪ, ನನ್ನ ಕರ್ಕೊಂಡೋಗಿ ಎಂದು ಎದ್ದು ನಿಲ್ಲಲು ಪ್ರಯತ್ನಿಸಿದಳು. ತಲೆ ಸುತ್ತು ಬಂದು ಅಲ್ಲೇ ಕುಳಿತಳು. ಅವಳಿಗೆ ಯಾಕೋ ಕಾಣದ ಭಯ ಕಾಡುತ್ತಿತ್ತು. ಅಮ್ಮ ಆಗಲೇ ಅಳೋಕೆ ಶುರು ಮಾಡಿದ್ದರು. ಅನುಮಾನದಿಂದ ಅಪ್ಪನ ಕಡೆ ತಿರುಗಿ, ಪಪ್ಪ, ಇವಾಗ ನೀವೇನೂ ಮಾತಾಡಿಲ್ಲ ಅಂದರೆ ನನ್ನ ಮೇಲಾಣೆ ಎಂದು ತಲೆ ಮೇಲೆ ಕೈ ಇರಿಸಿಕೊಂಡಳು. ಆಗ ಶ್ರೀನಿವಾಸ, ಏನಂತ ಹೇಳಲಿ ಚಿನ್ನಮ್ಮ, 3 ವರ್ಷದ ಮೇಲೆ ಮನೆಗೆ ಬಂದ ಮಗಳನ್ನು ಇಷ್ಟು ಬೇಗ ಕಳ್ಕೊಂಡೆ ಅಂತಾನಾ ಅಂತ ಅವತ್ತು ನಡೆದ ವಿಷಯ ತಿಳಿಸಿದರು. ಮಾತಾಡಿಕೊಂಡು ಖುಷಿಯಾಗಿ ಕಾರಲ್ಲಿ ಹೊರಟ ಇವರಿಗೆ ಮುಂದಿನಿಂದ ಲಾರಿ ಬಂದು ಗುದ್ದಿತ್ತು. ಕ್ಷಣ ಮಾತ್ರದಲ್ಲಿ ಎಲ್ಲ ನಡೆದು ಹೋಗಿತ್ತು. ಮುಂದೆ ಕುಳಿತ ಸ್ವಪ್ನ ರಾಜೇಶ್ಗೆ ತುಂಬ ಏಟಾಗಿ ಆಕ್ಸಿಡೆಂಟ್ ಆಗಿದ್ದ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದರು. ಸೌಜನ್ಯ ಕೂಡ ತುಂಬ ಏಟಾಗಿ 1 ವಾರದ ಬಳಿಕ ಪ್ರಜ್ಞೆ ಬಂದಿತ್ತು. ಪಾರ್ವತಿ ಶ್ರೀನಿವಾಸ ಇಬ್ರು ಇವಾಗ ಇದ್ದ ಒಬ್ಬ ಮಗಳು ಬೇಗ ಹುಷಾರಾಗಲಿ ಅಂತ ಕಂಡ ದೇವರಿಗೆಲ್ಲ ಹರಕೆ ಹೊತ್ತಿದ್ದರು. ಸ್ವಪ್ನ ರಾಜೇಶ್ ಸಾವಿನಿಂದ ರಾಜೇಶ್ ಫ್ಯಾಮಿಲಿ ಕಂಗೆಟ್ಟು ಹೋಗಿದ್ದರು. ರಾಜೇಶ್ ತಮ್ಮ ಫಾರಿನ್ನಿಂದ ವಾಪಸ್ ಬಂದು ಮಗು ಮತ್ತೆ ಅಪ್ಪ ಅಮ್ಮನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದನು. ಸ್ವಪ್ನ ರಾಜೇಶ್ ಸಂಸ್ಕಾರವನ್ನು ಅಲ್ಲೇ ಮಾಡಿದ್ದರು. ಇದೆಲ್ಲ ಆಗಿ ವಾರಾನೇ ಕಳೆದು ಹೋಗಿತ್ತು. ಸೌಜನ್ಯ ಅಪ್ಪನ ಮಾತನ್ನು ಕೇಳಿ ಕುಸಿದು ಬಿದ್ದಳು. ತಲೆ ಹಿಡಿದುಕೊಂಡು, ಇಲ್ಲ, ನಾನೇ ಕಾರಣ ಆಗ್ಬಿಟ್ಟೆ ಪಾಪ. ಅಕ್ಕ ಬರಲ್ಲ ಅಂತ ಎಷ್ಟೇ ಹೇಳಿದ್ರು ನಾನು ಕೇಳದೆ ಫೋರ್ಸ್ ಮಾಡಿ ಕರ್ಕೊಂಡು ಹೋದೆ.
ಅಕ್ಕ ಇನ್ನಷ್ಟು ದಿನ ನಮ್ಮ ಜೊತೆ ಇರ್ತಿದ್ಲು. ಭಾವ ಏನು ತಪ್ಪು ಮಾಡಿದ್ರು? ಅನ್ಯಾಯವಾಗಿ ನನ್ನಿಂದ ಅವರಿಬ್ಬರು ನಮ್ಮನ್ನೆಲ್ಲ ಬಿಟ್ಟು ಹೋದ್ರು. ಅದ್ರ ಬದಲು ನಾನೇ ಸತ್ತೋಗಿದ್ರೆ ಚೆನ್ನಾಗಿರ್ತಾ ಇತ್ತು ಎಂದು ಹಣೆ ಚಚ್ಚಿಕೊಂಡಳು. ಅವಳನ್ನು ತಡೆದ ಪಾರ್ವತಿ, ಬೇಡ ಕಣೋ ಬಂಗಾರ, ಹಾಗೆಲ್ಲ ಅಂದ್ಕೋಬೇಡ. ಈಗಿರೋದು ನೀನೊಬ್ಬಳೆ. ನೀನು ಹೀಗೆಲ್ಲ ಮಾತಾಡಿದ್ರೆ ನಾನು ಸತ್ತೋಗ್ತೀನಿ. ನನ್ನ ಮಗಳು ಯಾವ ತಪ್ಪು ಮಾಡಿಲ್ಲ ಎಂದು ಅವಳನ್ನು ತಬ್ಬಿಕೊಂಡರು. ಸೌಜನ್ಯ ಪ್ರಜ್ಞೆ ತಪ್ಪಿದ್ದಳು. ಡಾಕ್ಟರ್ ಬಂದು ಚೆಕ್ ಮಾಡಿ ಅವಳು ಹೇಳೋಕೆ ಇಷ್ಟ ಇಲ್ಲದೆ ಮಲಗಿದ್ದಾಳೆ, ಸ್ವಲ್ಪ ಹೊತ್ತು ಸರಿ ಹೋಗ್ತಾಳೆ ಅಂತ ಧೈರ್ಯ ಹೇಳಿ ಹೋದರು. ಸೌಜನ್ಯ ಹುಷಾರಾಗಿ ಮನೆಗೇನೋ ಬಂದಳು. ಆದರೆ ಸ್ವಪ್ನ ರಾಜೇಶ್ ಸಾವು ಅವಳನ್ನು ಕಾಡುತ್ತಾನೆ ಇತ್ತು. ಸದಾ ಮಂಕಾಗೆ ಇರುತ್ತಿದ್ದಳು. ಶ್ರೀನಿವಾಸ ಪಾರ್ವತಿ ಸ್ವಪ್ನಳನ್ನು ಕಳ್ಕೊಂಡ ನೋವಿದ್ರೂ ಕೂಡ ಸೌಜನ್ಯಾಳಿಗೋಸ್ಕರ ನಗುವಿನ ಮುಖವಾಡ ಧರಿಸಿದ್ದರು. ಆದರೆ ಸೌಜನ್ಯ ಮಾತ್ರ ಅಂತರ್ಮುಖಿ ಆಗಿಬಿಟ್ಟಿದ್ದಳು. ಮಾತಿಲ್ಲ, ಕಥೆಯಿಲ್ಲ, ನಗುವಂತೂ ಇಲ್ಲವೇ ಇಲ್ಲ. ಸದಾ ಮಂಕಾಗಿ ಕೂರುತ್ತಿದ್ದಳು. ರೂಮಿಂದ ಆಚೆನೆ ಬರ್ತಿರ್ಲಿಲ್ಲ. ಶ್ರೀನಿವಾಸ ಪಾರ್ವತಿಗೆ ಭಯ ಶುರುವಾಗಿತ್ತು. ಕಾಲ ಯಾರಿಗೂ ಕಾಯದೆ ಸರಿಯುತ್ತಿತ್ತು. ಆಗಲೇ ಸ್ವಪ್ನ ರಾಜೇಶ್ ತೀರಿಕೊಂಡು 2 ತಿಂಗಳು ಕಳೆದು ಹೋಗಿತ್ತು. ಆದರೆ ಸೌಜನ್ಯ ಮಾತ್ರ ಆ ಘಟನೆಯಿಂದ ಆಚೆ ಬರದೆ ಎಲ್ಲದಕ್ಕೂ ತಾನೇ ಕಾರಣ ಅಂತ ಕೊರಗುತ್ತಿದ್ದಳು. ಅವಳು ಸ್ವಲ್ಪ ಬದಲಾಗುತ್ತಾಳೇನೋ ಎಂದು ಅವಳ ಫ್ರೆಂಡ್ಸ್ನೆಲ್ಲ ಕರೆಸಿದ್ದರು. ಗೌತು, ಅನಿ ಅಂತೂ ಇವಳನ್ನು ನೋಡಿ ಅತ್ತೇ ಬಿಟ್ಟರು. ಸೌಜನ್ಯ ತೀರಾ ಇಳಿದು ಹೋಗಿದ್ದಳು. ಹಾಲುಗೆನ್ನೆಯ ಹುಡುಗಿ ಒಣಗಿದ ಕಡ್ಡಿಯಾಗಿದ್ದಳು. ಅವರ ಜೊತೆ ಕೂಡ ಮಾತಾಡಿದ್ದು ಕಡಿಮೆನೆ. ಅಕ್ಕ ಭಾವನ ಸಾವಿಗೆ ತಾನೇ ಕಾರಣ ಅಂತ ಕಣ್ಣೀರಾಕಿದ್ದಳು. 2 ದಿನ ಅವಳ ಜೊತೆ ಇದ್ದು ಹೋಗಿದ್ದರು. ಆದರೆ ಸೌಜನ್ಯಳಲ್ಲಿ ಯಾವುದೇ ಬದಲಾವಣೆಗಳಾಗಲಿಲ್ಲ. ಹೀಗೆ ಒಂದಿನ ಮನೆ ಎದುರು ಕಾರ್ ಬಂದು ನಿಂತ ಸದ್ದಿಗೆ ಪಾರ್ವತಿ ಕಣ್ಣೊರೆಸುತ್ತಾ ಬಂದು ಯಾರು ಅಂತ ನೋಡಿದರು. ರಾಜೇಶ್ ತಮ್ಮ ಅಭಿಜ್ಞಾನ ಎತ್ತಿಕೊಂಡು ಕಾರಿಂದ ಇಳಿದನು. ಅಭಿಜ್ಞಾ ಅಜ್ಜಿಯ ಕೈಗೆ ಹಾರಿದಳು. ಅವನು ಅವರ ಕಾಲಿಗೆ ಬಿದ್ದು, ಆಂಟಿ, ಅಂಕಲ್ ಹೇಗಿದ್ದಾರೆ? ನಿಮ್ಮ ಮಗಳು ಹುಷಾರಾದ್ರಾ ಎಂದು ಕೇಳಿದನು. ಅವನ ಮಾತಿಗೆ ಪಾರ್ವತಿ ಬಿಕ್ಕುತ್ತಾ, ಏನಂತ ಹೇಳೋದು? ನಿಮ್ಮ ಅಪ್ಪ ಅಮ್ಮ ಎಷ್ಟು ಒಳ್ಳೆಯರಲ್ವಾ? ಅವರಿಗೆ ಬೆಟ್ಟದಷ್ಟು ನೋವಿದ್ರು ನಮ್ಮ ವಿಚಾರಿಸಿಕೊಳ್ಳೋಕೆ ನಿನ್ನ ಕಳಿಸಿದ್ದಾರೆ. ನನ್ನ ಕ್ಷಮಿಸಿಬಿಡು. ಸ್ವಪ್ನ ರಾಜೇಶ್ ಇಲ್ಲಿಗೆ ಬಂದಿಲ್ಲ ಅಂದರೆ ಏನೂ ಆಗ್ತಾನೆ ಇರಲಿಲ್ಲ. ಕೊನೆ ಪಕ್ಷ ರಾಜೇಶ್ ಚೆನ್ನಾಗಿರ್ತಾ ಇದ್ದ. ಈ ಮಗು ಅಪ್ಪ ಅಮ್ಮನ ಕಳ್ಕೊಂಡ್ಬಿಟ್ಲು ಎಂದು ಬೇಜಾರು ಮಾಡಿಕೊಂಡಾಗ, ಆಂಟಿ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಅವರ ಆಯುಷ್ಯ ಅಷ್ಟೇ ಇತ್ತೇನೋ ಬಿಡಿ. ಆದರೆ ಅವರಿಬ್ಬರು ತುಂಬ ಅದೃಷ್ಟವಂತರು. ಇಬ್ಬರು ಒಟ್ಟಿಗೆ ಹೋದರು. ಸ್ವರ್ಗದಲ್ಲಿ ನಗುತ್ತಾ ನಮ್ಮನ್ನು ನೋಡ್ತಿರ್ತಾರೆ. ನಾವಿಲ್ಲಿ ಕಣ್ಣೀರು ಹಾಕಿದ್ರೆ ಅವರಿಗೂ ಬೇಜಾರಾಗುತ್ತೆ. ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಹಾಕಿ. ಪಾಪು ಕೂಡ ಏನೂ ತಿಂದಿಲ್ಲ. ಸೌಜಿ ಸೌಜಿ ಅಂತ ಒಂದೇ ಜಪ. ಎಲ್ಲಿ ಸೌಜನ್ಯ ಎಂದು ಮನೆ ಒಳಗೆಲ್ಲ ನೋಡಿದನು. ಅದಕ್ಕೆ ಪಾರ್ವತಿ ಸೌಜನ್ಯ ಕೊರಗುತ್ತಿರೋ ಬಗ್ಗೆ ಹೇಳಿದರು. ಸೌಜನ್ಯ ಎಂದು ಒಂದೇ ಸಮನೆ ಬಾಗಿಲು ಬಡಿದಾಗ, ಅಮ್ಮ ನಾನು ಆಮೇಲೆ ತಿಂತೀನಮ್ಮ ಪ್ಲೀಸ್ ಎಂದು ಹೇಳಿದ ಮೇಲೂ ಬಾಗಿಲು ಸದ್ದಾದಾಗ ಬಂದು ಬಾಗಿಲು ತೆಗೆದಳು. ಎದುರಿಗೆ ನಗುತ್ತಾ ನಿಂತ ಯುವಕನನ್ನು ಅವನ ಕೈಯಲ್ಲಿರೋ ಅಭಿಜ್ಞಾನ ನೋಡಿ ಅವನು ರಾಜೇಶ್ ತಮ್ಮ ಅಂತ ಗುರುತಿಸಿಬಿಟ್ಟಳು. ಏನ್ರಿ, ಉಪವಾಸ ಸತ್ಯಾಗ್ರಹನಾ? ನೋಡ್ರಿ ನಿಮ್ಮ ಮಗಳು ಸೌಜಿ ಸೌಜಿ ಅಂತ ಜಪ ಮಾಡ್ತಿರ್ತಾಳೆ ಅಂತ ಕರ್ಕೊಂಡು ಬಂದೆ. ಆದರೆ ನಿಮ್ಮನ್ನು ನೋಡಿದ್ರೆ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ಒಬ್ಬರು ಬೇಕು. ಬೇಗ ಬನ್ನಿ, ಊಟ ಮಾಡೋಣ, ಹೊಟ್ಟೆ ಹಸೀತಾ ಇದೆ ಎಂದು ಅವಳ ಒಪ್ಪಿಗೆಗೂ ಕಾಯದೆ ಕೈ ಹಿಡಿದುಕೊಂಡು ಹೋದನು. ಅವನಿಗೆ ಏನೂ ಹೇಳದೆ ಮಂತ್ರಮುಗ್ಧೆಯಂತೆ ಹಿಂಬಾಲಿಸಿದಳು. ಅದನ್ನು ನೋಡಿ ಪಾರ್ವತಿ ಖುಷಿಯಿಂದ ಬೇಗ ಬೇಗ ಊಟ ಬಡಿಸಿದರು. ಅಭಿಜ್ಞಾಗೆ ಅವನೇ ಊಟ ಮಾಡಿಸಿದ. ಆಗ ಪಾರ್ವತಿ, ಸೌಜಿ, ಇವನು ಸುಜನ್, ರಾಜೇಶ್ ತಮ್ಮ ಎಂದು ಪರಿಚಯಿಸಿದರು. ಸೌಜನ್ಯಳ ಕಣ್ಣಲ್ಲಿ ಅಪರಾಧಿ ಭಾವ ಎದ್ದು ಕಾಣುತ್ತಿತ್ತು. ಏನೂ ಮಾತಾಡದೆ ಊಟ ಮುಗಿಸಿದಳು. ಅಭಿಜ್ಞಾ ಸೌಜನ್ಯಳ ಕೊರಳಿಗೆ ಜೋತು ಬಿದ್ದಳು. ಅವಳ ಜೊತೆ ಆಟ ಆಡಿದಳು. ಎಷ್ಟೋ ದಿನ ಆದ ಮೇಲೆ ಅವಳ ಮುಖದಲ್ಲಿ ಇವತ್ತೇ ನಗು ಕಂಡಿತ್ತು. ಆಗ ಸುಜನ್, ಆಂಟಿ ನಾವು ಹೊರಡ್ತೀವಿ ಎಂದು ಹೇಳಿದಾಗ ಸೌಜನ್ಯಳ ಮುಖ ಚಿಕ್ಕದಾಯಿತು. ಅದಕ್ಕೆ ಸುಜನ್, ಸೌಜನ್ಯ ನೀವು ನಮ್ಮ ಜೊತೆ ಬನ್ನಿ, ನಿಮಗೂ ಸ್ವಲ್ಪ ಚೇಂಜ್ ಅನಿಸುತ್ತೆ, ಅಭಿಜ್ಞಾ ಜೊತೆ ಇದ್ದ ಹಾಗೂ ಆಗುತ್ತೆ ಎಂದು ಅವಳ ಪ್ರತಿಕ್ರಿಯೆಗೆ ಕಾದನು. ಅವಳು ಅಪ್ಪ ಅಮ್ಮನ ಮುಖ ನೋಡಿದಳು. ಅವರು ಹೋಗಿ ಬಾ ಅಂತ ಹೇಳಿದಾಗ
ಅವನ ಜೊತೆ ಹೊರಟಳು. ಯಾಕೋ ಅವನ ಯಾವ ಮಾತನ್ನು ನಿರಾಕರಿಸೋಕೆ ಆಗ್ತಾ ಇರಲಿಲ್ಲ ಅವಳಿಗೆ. ಅವರು ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಸುಜನ್ ಅಪ್ಪ ಅಮ್ಮ ಬಂದಿಳಿದರು. ಅದು ಮದುವೆ ಮಾತುಕತೆಗೆ. ಆಗ ಸುಜನ್ ಅಮ್ಮ, ನಮ್ಮನೆ ಭಾಗ್ಯಲಕ್ಷ್ಮಿನ ಕಳ್ಕೊಂಡ್ಬಿಟ್ವಿ. ಈಗ ಮತ್ತೊಂದ್ಸಲ ನಿಮ್ಮನೆ ಮಹಾಲಕ್ಷ್ಮಿನ ನಮ್ಮನೆ ಸೊಸೆಯಾಗಿ ಕೇಳೋಕೆ ಬಂದಿದ್ದೀವಿ. ನಮ್ಮನೆ ಪೂರ್ತಿ ಕತ್ತಲಾಗಿದೆ. ಪ್ಲೀಸ್ ಆಗಲ್ಲ ಅಂತ ಹೇಳಬೇಡಿ. ಸ್ವಪ್ನ ಯಾವಾಗೂ ಹೇಳೋಳು, ಸೌಜನ್ಯನ ಈ ಮನೆ ಸೊಸೆ ಮಾಡ್ಕೊಳ್ಳಿ ಅಮ್ಮ ಅಂತ ಎಂದು ಬಿಕ್ಕಿದರು. ಆಗ ಸುಜನ್, ಮಮ್ಮ, ಸೌಜನ್ಯನ ಒಂದು ಮಾತು ಕೇಳದೆ ನಾವು ಡಿಸೈಡ್ ಮಾಡೋದು ಸರಿಯಲ್ಲ ಎಂದು ಅವನು ಮಾತು ಮುಗಿಸೋದ್ರಲ್ಲಿ ಸೌಜನ್ಯ ತನಗೆ ಒಪ್ಪಿಗೆ ಅಂತ ಹೇಳಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದಳು. ಸುಜನ್ ಅವಳು ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಅಂದ್ಕೊಂಡು ಮದುವೆಗೆ ಒಪ್ಪಿಕೊಂಡ್ಲು ಅಂತ ಅರ್ಥ ಮಾಡಿಕೊಂಡ. ಕೆಲವು ದಿನದಲ್ಲಿ ಸರಳವಾಗಿ ಸುಜನ್ ಸೌಜನ್ಯ ಮದುವೆ ನಡೆದೇ ಹೋಯಿತು. ಸೌಜನ್ಯ ಗಂಡ ಮತ್ತೆ ಅಭಿಜ್ಞಾ ಜೊತೆ ತನ್ನ ತವರನ್ನು ಬಿಟ್ಟು ಗಂಡನ ಮನೆಗೆ ಹೊರಟಳು. ಆದರೆ ಅವಳ ಮುಖದಲ್ಲಿ ಮದುವೆಯ ಖುಷಿಯಾಗಲಿ ಸಂಭ್ರಮವಾಗಲಿ ಇರಲಿಲ್ಲ. ಬರೀ ಅಕ್ಕ ಭಾವನ ಸಾವಿನ ನೋವೇ ಇತ್ತು. ಯಾರೊಂದಿಗೂ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಅಭಿಜ್ಞಾ ಜೊತೆ ಮಾತ್ರ ಚೆನ್ನಾಗಿರುತ್ತಿದ್ದಳು. ಅಂತೂ ಸೌಜನ್ಯಾಳ ಜೀವನದ 2ನೇ ಅಧ್ಯಾಯ ಶುರುವಾಗಿತ್ತು. ಸೌಜನ್ಯ ಗಾಢವಾದ ನಿದ್ದೆಯಲ್ಲಿದ್ದಳು. ರಾಜೇಶ್ ಮತ್ತು ಸ್ವಪ್ನ ಸಾವಿಗೆ ತಾನೇ ಕಾರಣ ಅಂತ ಕೊರಗುತ್ತಿರೋದ್ರಿಂದ ಕನಸಿನಲ್ಲಿ ಅವಳಿಗೆ ಸ್ವಪ್ನ ಮತ್ತು ರಾಜೇಶ್ ಪ್ರಪಾತಕ್ಕೆ ಬೀಳುತ್ತಿದ್ದರು. ಆದರೆ ಸೌಜನ್ಯಾಳಿಗೆ ಸಹಾಯ ಮಾಡೋಕೆ ಕೈ ಕೊಡೋಕೆ ಆಗ್ತಿರ್ಲಿಲ್ಲ. ಕೆರಚುತ್ತಿದ್ದಳು ಕೂಡ. ಅವಳ ಧ್ವನಿ ಆಚೆ ಬರುತ್ತಿರಲಿಲ್ಲ. ಅಷ್ಟರಲ್ಲಿ ಸಹಾಯಕ್ಕೆ ಬಂದ ಸುಜನ್ಗೆ ಹಿಂದಿನಿಂದ ಬಂದ ಲಾರಿ ಗುದ್ದಿತು. ಸೌಜನ್ಯ ಕಿಟಾರನ್ನೇ ಕಿರಿಚಿಕೊಂಡು ಎತ್ತಿ ಕುಳಿತಳು. ಆಗಷ್ಟೇ ರೂಮಿನೊಳಗೆ ಬರುತ್ತಿದ್ದ ಸುಜನ್ ಗಾಬರಿಯಿಂದ ಅವಳ ಹತ್ತಿರ ಬಂದು, ಸೌಜಿ, ಯಾಕಮ್ಮ, ಏನಾಯ್ತು ಎಂದು ಅವಳ ಹಿಡಿದು ಅಲ್ಲಾಡಿಸಿದನು. ಆದರೆ ಅವಳಿಗೆ ವರ್ತಮಾನದ ಅರಿವಿರಲಿಲ್ಲ. ಅವಳಿನ್ನೂ ಸುಜು ಅಂತ ಬಡಬಡಿಸುತ್ತಿದ್ದಳು. ಜೋರಾಗಿ ಅವಳನ್ನು ಸೌಜಿ ಅಂತ ಕೂಗಿದಾಗ ಅವಳು ಗಾಬರಿಯಿಂದ ಸುಜು, ಲಾರಿ, ಅಕ್ಕ, ಭಾವ ಅಂತ ಏನೇನೋ ಹೇಳುತ್ತಿದ್ದಳು. ಅವನನ್ನು ನೋಡಿ ಅವನ ಮುಖ, ತಲೆ, ಕೈಕಾಲು ಎಲ್ಲ ಪರೀಕ್ಷಿಸಿದಳು. ಸುಜನ್ ಅವಳನ್ನು ಎದೆಗೆ ಒರಗಿಸಿಕೊಂಡು, ಶ್, ಏನೂ ಆಗಿಲ್ಲ ಪುಟ್ಟ, ನಿಂಗೆ ಕೆಟ್ಟ ಕನಸು ಬಿದ್ದಿದೆ ಅಷ್ಟೇ. ಇಲ್ಲಿ ನೋಡು, ನಾನು ಇಲ್ಲೇ ಇದ್ದೀನಿ ಎಂದು ಅವಳ ಮುಖ ಎತ್ತಿದನು. ಅವಳಿನ್ನೂ ಬಿಕ್ಕುತ್ತಾನೆ ಇದ್ದಳು. ನಿಮ್ಗೇನೂ ಆಗಿಲ್ಲ ಅಲ್ವಾ? ನಾನೆಂಥ ಪಾಪಿ ಅಲ್ವಾ? ಅಕ್ಕ ಭಾವ ಇಬ್ರೂ ನಾನೇ ನಿಮ್ಮಿಂದ ಕಿತ್ಕೊಂಡೆ. ನನ್ನ ಜೊತೆ ಇದ್ದರೆ ನಿಮಗೂ ಏನಾದರೂ ಆಗ್ಬಿಡುತ್ತೆ. ಪ್ಲೀಸ್ ಯಾರು ನನ್ನ ಹತ್ರ ಬರಬೇಡಿ ಅಂತ ಅವನನ್ನು ತಳ್ಳಿದಳು. ಆಗ ಸುಜನ್, ಸೌಜಿ, ಎಲ್ಲದಕ್ಕೂ ನೀನೇ ರೀಸನ್ ಅನ್ನೋ ಭ್ರಮೇನ ತಲೆಯಿಂದ ಕಿತ್ತಾಕೋ. ದೇವರು ಅವರ ಆಯಸ್ಸು ಅಷ್ಟೇ ಬರ್ದಿದ್ದ. ಅದಕ್ಕೆ ಅವರು ದೇವ್ರ ಹತ್ರ ಹೋದ್ರು. ಆ್ಯಕ್ಚುಲಿ ಅವರಿಬ್ರು ಲಕ್ಕಿ. ಅತ್ತಿಗೆ ಒಬ್ಬರೇ ನಮ್ಮನ್ನು ಬಿಟ್ಟು ಹೋಗಿದ್ರೆ ಅಣ್ಣ ಜೀವನ ಪೂರ್ತಿ ಕೊರಗ್ತಾ ಇರ್ತಿದ್ದ. ಈಗ ಇಬ್ಬರು ಒಟ್ಟಿಗೆ ಕುತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ. ದಯವಿಟ್ಟು ನಿನ್ನ ತಲೆಯಿಂದ ಈ ತಪ್ಪು ಕಲ್ಪನೆಯನ್ನು ತೆಗೆದುಹಾಕು ಎಂದು ಸ್ವಲ್ಪ ಹೊರಟಾಗಿ ಹೇಳಿದನು. ಸೌಜನ್ಯ ಸವರಿಸಿಕೊಂಡು ಕಣ್ಣೊರೆಸಿಕೊಂಡು ಸಾರಿ ಎಂದು ಅವನಿಂದ ದೂರ ಸರಿದಳು. ಆಗ ಸುಜನ್, ನೋಡು ಸೌಜಿ, ನೀನು ಹೀಗೆ ಕೂತ್ಕೊಂಡ್ರೆ ಆಗಲ್ಲ. ಅತ್ತಿಗೆ ಮಾಡ್ತಿದ್ದ ಎಲ್ಲ ಕೆಲಸನೂ ನೀನೇ ಮಾಡಬೇಕಾಗುತ್ತೆ. ಪಾಪುನೂ ನೋಡ್ಕೋಬೇಕು. ಅಪ್ಪ ಅಮ್ಮನ ಹೆಲ್ತ್ ಬಗ್ಗೆ ಕೇರ್ ತಗೋಬೇಕು. ಎಸ್ಟೇಟ್ ಬಗ್ಗೆ ಕೇರ್ ತಗೋಬೇಕು. ಎಷ್ಟೆಲ್ಲ ಕೆಲಸ ಇದೆ. ನಾಳೆಯಿಂದಾನೇ ಎಲ್ಲದಕ್ಕೂ ರೆಡಿಯಾಗೋ. ನಿನ್ನ ರೀಸನ್ ನಂಗೆ ಬೇಕಿಲ್ಲ ಎಂದು ಅವಳ ಪ್ರತಿಕ್ರಿಯೆಗೂ ಕಾಯದೆ ಹೊರಗಡೆ ಬಂದ. ಸೌಜನ್ಯ ಕೆಲಸದಲ್ಲಿ ಬ್ಯುಸಿ ಆಗಿದ್ರೆ ತನ್ನ ನೋವನ್ನು ಮರಿಬಹುದು ಅನ್ನೋ ಉದ್ದೇಶದಿಂದ ಸ್ವಲ್ಪ ಹೊರಟಾಗಿ ನಡೆದುಕೊಳ್ಳುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಅವನಿಗೆ. ಸುಜನ್ ಮಾತನ್ನು ಕೇಳಿ ಸೌಜನ್ಯಾಳಿಗೆ ಕೂಡ ನಿಜ ಅನ್ನಿಸಿತ್ತು. ಕೇವಲ ಅವಳ ಅಕ್ಕ ಭಾವ ಮತ್ತೆ ಮಗುಗೋಸ್ಕರ ಈ ಮದುವೆಗೆ ಕಣ್ಣು ಮುಚ್ಚಿಕೊಂಡು ಒಪ್ಪಿಕೊಂಡಿದ್ದಳು. ಈಗ ವಹಿಸಿಕೊಂಡ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕಿತ್ತು. ಮಗು ಮತ್ತೆ ಅತ್ತೆ ಮಾವನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಎಲ್ಲ ಜವಾಬ್ದಾರಿ ವಹಿಸಿಕೊಳ್ಳಲು ಮಾನಸಿಕವಾಗಿ ರೆಡಿಯಾದಳು. ಅಂದು ರಾತ್ರಿ ಊಟಕ್ಕೆ ತಾನೇ ಅಡಿಗೆ ಮಾಡಿದಳು. ಮನೆ ಕೆಲಸದವರಿಗೆಲ್ಲ ಒಂದೊಂದು ಕೆಲಸ ಹಚ್ಚಿದಳು. ಅತ್ತೆ ಮಾವ ಊಟ ಬೇಡ ಅಂದರೂ ಕೇಳದೆ ಒತ್ತಾಯ ಮಾಡಿ ಊಟ ಬಡಿಸಿದಳು. ಮಗುಗೆ ಮುದ್ದು ಮಾಡಿ ಊಟ ಮಾಡಿಸಿದಳು. ಅವತ್ತು ಅವಳ ಮುಖದಲ್ಲಿ ಇದ್ದ ಲವಲವಿಕೆ ನೋಡಿ ಸುಜನ್ಗೂ ಸಮಾಧಾನವಾಯಿತು. ಅವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಿದ.
ಪಕ್ಕದಲ್ಲಿ ಮಲಗಿದ ಮಗಳು ಮತ್ತೆ ಮಡದಿಯನ್ನು ನೋಡಿ ಬೇಗನೆ ಎಲ್ಲಾನು ಸರಿ ಹೋಗಲಿ ಅಂತ ದೇವರ ಬಳಿ ಬೇಡಿಕೊಂಡನು. ಮಗು ಕನಸಲ್ಲೂ ಸೌಜಿ ಸೌಜಿ ಅಂತ ಕನವರಿಸಿದಾಗ ಸೌಜನ್ಯ ನಿದ್ದೆ ಕಣ್ಣಿನಲ್ಲಿ ಅವಳನ್ನ ತಬ್ಬಿಕೊಂಡಳು. ಬೆಳಗ್ಗೆ ಸುಜನ್ ಎದ್ದು ನೋಡಿದಾಗ ಸೌಜನ್ಯ ಇರಲಿಲ್ಲ. ಇನ್ನೂ ಮಲಗಿದ್ದ ಅಭಿಜ್ಞಾಳತ್ತ ನೋಡಿ, ಕಂದ, ದೇವರು ನಿನ್ನ ಪಪ್ಪ ಅಮ್ಮನ ನಿನ್ನಿಂದ ಕಿತ್ಕೊಂಡು ನಿನ್ನ ನೋಡ್ಕೊಳ್ಳೋಕೆ ನಿನ್ನ ಸೌಜಿನ ಕೊಟ್ಟಿದ್ದಾನೆ ಅನ್ಸುತ್ತೆ. ನನಗೆ ಬದುಕೋಕೆ ನೀನು ಮತ್ತೆ ಸೌಜಿನೇ ಕಾರಣ ಕಣೋ ಬಂಗಾರ ಎಂದು ಅವಳ ತಲೆ ಸವರಿ ಹಣೆಗೆ ಮುತ್ತಿಟ್ಟ. ಅಷ್ಟರಲ್ಲಿ ಅವಳಿಗೆ ಎಚ್ಚರ ಆಗೋಯ್ತು. ಎದ್ದವಳೆ ಸೌಜಿ ಅಂತ ಅಳೋಕೆ ಶುರು ಮಾಡಿದಳು. ಸುಜನ್ ಸೌಜಿ ಸೌಜಿ ಅಂತ ಜೋರಾಗಿ ಕೂಗಿಕೊಂಡನು. ಅವನ ಕೂಗಿಗೆ ದಡದಡನೆ ಓಡಿ ಬಂದಳು. ಏನಾಯ್ತು? ಹುಷೋ, ನನ್ನ ಕಂದಮ್ಮ ಎದ್ಬಿಟ್ಟಿದೆ. ಯಾಕೆ ಅಳೋದು ಮುದ್ದು? ಪಪ್ಪ ಇಲ್ಲೇ ಇದ್ದಾರಲ್ವಾ, ಬಾರೋ ಬಂಗಾರ ಅಂತ ಅವಳತ್ತ ಕೈ ಚಾಚಿದಾಗ ಅವಳ ಕೊರಳಿಗೆ ಜೋತು ಬಿದ್ದಳು. ಅಳು ಕೂಡ ನಿಂತೇ ಹೋಯಿತು. ಸೌಜಿ ಅಂತ ಅವಳನ್ನು ಮುದ್ದು ಮಾಡುತ್ತಿದ್ದಳು. ಅವಳನ್ನು ಎತ್ತಿಕೊಂಡು ಹೋಗಿ ಮುಖ ತೊಳೆದು ಹಾಲು ಬಿಸ್ಕೆಟ್ ತಿನ್ನಿಸಿ ಸುಜನ್ಗೆ ಕಾಫಿ ತಂದುಕೊಟ್ಟು ಅವನು ಕಾಫಿ ಕುಡಿದ್ಮೇಲೆ ಮಗುವನ್ನು ಅವಳತ್ತ ಚಾಚಿದಳು. ಇನ್ನೂ ತಿಂಡಿ ರೆಡಿ ಆಗಿಲ್ಲ, ಸ್ವಲ್ಪ ನೋಡ್ಕೊಳ್ಳಿ ಇವಳನ್ನ ಅಂತ ಹೊರಟಾಗ ಮತ್ತೆ ಅಭಿಜ್ಞೆ ಅಳೋಕೆ ಶುರು ಮಾಡಿದಳು. ಆಗ ಸುಜನ್ ಅವಳನ್ನು ಎತ್ತಿಕೊಂಡು ಸೌಜನ್ಯಳನ್ನ ಹಿಂಬಾಲಿಸಿದನು. ಮಗು ಅಳು ನಿಲ್ಲಿಸಿತು. ಹೀಗೆ ಸೌಜನ್ಯ ಮನೆ ಕೆಲಸ, ಎಸ್ಟೇಟ್ ಕೆಲಸ, ಮಗುನ ಅತ್ತೆ ಮಾವನ ನೋಡಿಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಲು. ಅತ್ತೆ ಮಾವ ಮಗ ಸೊಸೆಯನ್ನು ನೆನೆಸಿಕೊಂಡು ಆಗಾಗ ಕೊರಗುತ್ತಿದ್ದರು. ಅವರು ಹಾಗೆ ಕಣ್ಣೀರು ಹಾಕಿದಾಗೆಲ್ಲ ಸೌಜನ್ಯ ವಾರಗಟ್ಟಲೆ ಅದೇ ನೋವಿನಲ್ಲಿರುತ್ತಿದ್ದಳು. ಅದಕ್ಕಾಗಿ ಅವರು ಸೌಜನ್ಯಾಳ ಮುಂದೆ ಸ್ವಪ್ನಳನ್ನು ತುಂಬ ಹೊಗಳುತ್ತಿದ್ದರು. ಮನೆ ಮನ ಬೆಳಗಿದ ದೇವತೆ ಅಂತ ಕೊಂಡಾಡುತ್ತಿದ್ದರು. ಇದರಿಂದ ಸೌಜನ್ಯ ಅಕ್ಕನ ನೆನಪಿಂದ ನೋವಾದರೂ ಅವಳು ತನ್ನ ಗಂಡನ ಮನೆಯಲ್ಲಿ ಗಳಿಸಿದ ಹೆಸರು ಮತ್ತು ಪ್ರೀತಿಯನ್ನು ನೋಡಿ ಮನ ತುಂಬುತ್ತಿತ್ತು. ದಿನಗಳು ಕಳೆದಂತೆ ಸೌಜನ್ಯ ಬರೀ ಮಗು, ಮನೆ, ಅತ್ತೆ ಮಾವ ಇಷ್ಟರಲ್ಲೇ ಕಳೆದು ಹೋಗಿಬಿಟ್ಟಿದ್ದಳು. ಸುಜನ್ ಸದ್ಯ ಅವಳು ಸರಿ ಹೋದ್ಲಲ್ಲ ಅಂತ ಖುಷಿಯಿಂದ ನಿಟ್ಟುಸಿರು ಬಿಟ್ಟ. ಅಭಿಜ್ಞಾ ಈಗೀಗ ಸೌಜಿಮಾ ಅಂತ ಅವಳನ್ನು ಕರೆಯುತ್ತಿದ್ದಳು. ಎಲ್ಲದಕ್ಕೂ ಸೌಜನ್ಯಾಳೇ ಬೇಕಿತ್ತು ಅವಳಿಗೆ. ಹೀಗಿರುವಾಗ ಸೌಜನ್ಯಾಳ ತಂದೆ ಬಂದು ಮಗಳು ಮತ್ತೆ ಮೊಮ್ಮಗಳನ್ನು ತಮ್ಮೊಂದಿಗೆ ಕರೆದೊಯ್ದರು. ಸುಜನ್ಗೆ ಮನೆ ಮನ ಖಾಲಿ ಖಾಲಿ ಅನ್ನಿಸತೊಡಗಿತು. ಸುಜನ್ಗೆ ಏನೂ ತೋಚುತ್ತಿರಲಿಲ್ಲ. ಸೌಜನ್ಯ ಅಭಿಜ್ಞಾ ಊರಿಗೆ ಹೋಗಿ ಆಗಲೇ 1 ವಾರ ಕಳೆದು ಹೋಗಿತ್ತು. ಯಾಕಾದರೂ ಹೆಂಡತಿ ಮಗುನ ಕಳಿಸ್ಕೊಟ್ಟೆ ಅನ್ನಿಸಿಬಿಟ್ಟಿತ್ತು. ಅವರಿಬ್ಬರ ಫೋಟೋನ ನೋಡಿ, ನನ್ನೊಬ್ಬನ್ನೇ ಬಿಟ್ಟೋಗಿದ್ದೀರಲ್ಲ, ನಾನು ನಿಮ್ಮಿಬ್ಬರನ್ನು ತುಂಬ ಮಿಸ್ ಮಾಡ್ಕೋತಿದ್ದೀನಿ, ಬೇಗ ವಾಪಸ್ ಬನ್ನಿ ಎಂದು ಫೋಟೋಗೆ ಮುತ್ತಿಟ್ಟೆನು. ಅಷ್ಟರಲ್ಲಿ ಅವನ ಮೊಬೈಲ್ ರಿಂಗ್ ಆಯಿತು. ಸೌಜಿ ಕಾಲಿಂಗ್ ಅಂತ ಬರ್ತಿದ್ದನ್ನು ನೋಡಿ ಖುಷಿಯಾಗಿ ಕಾಲ್ ರಿಸೀವ್ ಮಾಡಿದೆನು. ಹಲೋ ಸೌಜಿ ಎಂದನು. ಆದರೆ ಆ ಕಡೆಯಿಂದ ಪಪ್ಪ ಆಚು ಬಿಚ್ಚು ಸೌಜಿ ಅಂತ ತನ್ನ ತೊದಲು ಭಾಷೆಯಲ್ಲಿ ಅಭಿಜ್ಞಾ ಮಾತಾಡುತ್ತಿದ್ದಳು. ಅದನ್ನು ಕೇಳಿದ ಸುಜನ್ಗೆ ನಗು ಬಂತು. ಹೋ, ನನ್ನ ಮಗಳ ಮಾತಾಡ್ತಿರೋದು? ಏನು ಮಾಡ್ತಿದ್ಯಾ ಮುದ್ದು? ಯಾವಾಗ ಬರ್ತೀಯಾ? ಸೌಜಿ ಎಲ್ಲಿ ಎಂದು ಕೇಳಿದಾಗ ಅವಳು ಏನೇನೋ ಅವಳ ಭಾಷೆಯಲ್ಲಿ ಮಾತಾಡಿದಳು. ಅವನು ಅವಳ ಮಾತನ್ನು ಕೇಳುತ್ತಾ ಕಳೆದೇ ಹೋಗಿಬಿಟ್ಟನು. ನಂತರ ಸೌಜನ್ಯ ಹಲೋ ನಾನು ಎಂದಾಗ ಸುಮ್ಮನೆ ರೇಗಿಸಬೇಕೆಂದು ಯಾರು ಎಂದು ಕೇಳಿದನು. ಸೌಜನ್ಯ ಎಂದು ಶಾಂತವಾಗಿ ಉತ್ತರಿಸಿದಳು. ಪಾಪು ಪಪ್ಪ ಅಂತ ತುಂಬ ಹಠ ಮಾಡ್ತಿದ್ದಾಳೆ, ನೀವು ಬರ್ತೀರಾ ಕರ್ಕೊಂಡೋಗೋಕೆ ಎಂದಾಗ ಸುಜನ್ಗೆ ಸ್ವರ್ಗಕ್ಕೆ ಮೂರೇಗೇನು ಅನ್ನಿಸಿತ್ತು. ಹಬ್ಬ, ತನ್ನ ಮಗಳಿಗಾದರೂ ತನ್ನ ನೆನಪಾಯ್ತಲ್ಲ ಅಂತ ಥ್ಯಾಂಕ್ಸ್ ಮಗಳೇ ಅಂತ ಮನಸ್ಸಿನಲ್ಲೇ ಖುಷಿಪಟ್ಟನು. ಹೌದಾ, ಮಗಳು ಮಾತ್ರ ನೆನೆಸ್ಕೋತಿದ್ದಾಳಾ? ನಿಂಗೆ ಮನೆ ನೆನಪಾಗ್ತಿಲ್ವಾ? ನಾನು ಕಾಲ್ ಮಾಡೋ ತನಕ ಒಂದು ಕಾಲ್ ಮಾಡಲ್ಲ ಅಂತೀಯ? ಅಮ್ಮ ಅಪ್ಪ ತುಂಬ ಮಿಸ್ ಮಾಡ್ಕೋತಿದ್ದಾರೆ. ನಾನು ಇವತ್ತೇ ಹೊರಡ್ತೀನಿ, ನಾಳೆ ಮಾರ್ನಿಂಗ್ ವಾಪಸ್ ಬರಬಹುದು ಎಂದಾಗ ಸರಿ ಹುಷಾರು ಅಂತ ಕಾಲ್ ಕಟ್ ಮಾಡಿದಳು. ಸುಜನ್ ಕಾಲ್ ಕಟ್ ಮಾಡಿ ಮನದಲ್ಲೇ ನಗುತ್ತಾ ಅಂತೂ ವಾಪಸ್ ಬರ್ತಿದ್ದೀರಲ್ಲ ಸಾಕು ಎಂದು ಅಮ್ಮನ ಹುಡುಕುತ್ತಾ ಹೋದನು. ಸೌಜನ್ಯ ಗಂಡನ ಮಾತನ್ನು ಕೇಳಿ ಎಷ್ಟು ದಿನ ಇಲ್ಲಿ ಉಳಿದು ತಪ್ಪು ಮಾಡಿದೆ, ಎಷ್ಟೊಂದು ಕೆಲಸ ಇರುತ್ತೆ ಅಂತ ಯೋಚಿಸುತ್ತಿದ್ದಳು. ಅಷ್ಟರಲ್ಲಿ ಅಭಿಜ್ಞಾ ಅಳೋಕೆ ಶುರು ಮಾಡಿದಳು.
ಅವಳ ಧ್ವನಿಗೆ ಹೆಚ್ಚೆತ್ತು ಅವಳನ್ನು ಎತ್ತಿಕೊಂಡು ಮುದ್ದು ಮಾಡುತ್ತಾ, ನನ್ನ ಮಗಳು ನಾನು ಇಬ್ರು ನಾಳೆ ನಮ್ಮ ಮನೆಗೆ ಹೋಗ್ತಿದ್ದೀವಿ, ಅಪ್ಪ ಅಜ್ಜಿ ತಾತನ ನೋಡೋಕ್ಕೆ ಎಂದು ಹೇಳಿದಾಗ ಅಭಿಜ್ಞಾ ಖುಷಿಯಿಂದ ಚಪ್ಪಾಳೆ ತಟ್ಟಿದಳು. ಪಪ್ಪ ಪಪ್ಪ ಎಂದು ನಗಾಡಿದಳು. ಸುಮಾರು ರಾತ್ರಿ 10 ಗಂಟೆಗೆ ಸುಜನ್ ಬಂದು ತಲುಪಿದನು. ಅವನು ಬರಲು ಲೇಟ್ ಆಗಿದ್ದಕ್ಕೆ ಚಡಪಡಿಸಿ ಹೋಗಿದ್ದಳು ಸೌಜನ್ಯ. ಅಂತೂ ಅವನು ಬಂದಾಗ ಹೋದ ಜೀವ ಮರಳಿ ಬಂದಂತಾಗಿತ್ತು. ಯಾಕೆ ಲೇಟ್? ಆಗಲೇ ಹೊರಟಿದ್ದೀನಿ ಅಂತ ಕಾಲ್ ಮಾಡಿದ್ರಲ್ಲ ಎಂದು ಗಾಬರಿಯಿಂದ ಕೇಳಿದವಳತ್ತ ನೋಡಿ ನಗುತ್ತಾ, ಅಯ್ಯೋ ಕುಡಿಯೋಕೆ ಫಸ್ಟ್ ನೀರು ಕೊಡು, ಅಷ್ಟು ದೂರದಿಂದ ಕಾರ್ ಓಡಿಸ್ಕೊಂಡು ಬರೋಕ್ಕೆ ಲೇಟ್ ಆಗಲ್ವಾ? ನೆಕ್ಸ್ಟ್ ಟೈಮ್ ಫ್ಲೈಟ್ ಬುಕ್ ಮಾಡ್ತೀನಿ ಬಿಡು ಎಂದು ಗೇಲಿ ಮಾಡಿದನು. ಅದಕ್ಕೆ ಸೌಜನ್ಯ ಮುಖ ಕೆಂಪಾಗಿತ್ತು. ಸಾರಿ, ತುಂಬ ಲೇಟ್ ಆಯ್ತಲ್ವಾ, ಅದಕ್ಕೆ ಹೆದರ್ಕೊಂಡೆ, ನೀರು ತರ್ತೀನಿ, ನೀವು ಕೂತ್ಕೊಳ್ಳಿ ಎಂದು ಒಳಗೆ ಓಡಿದಳು. ಸೌಜನ್ಯ ಊರಿಂದ ಬಂದು 2 ದಿನ ಕಳೆದಿತ್ತು. ತನ್ನ ಕೆಲಸ, ಮಗು, ಅತ್ತೆ ಮಾವ ಅಂತ ಮತ್ತೆ ಬ್ಯುಸಿ ಆಗಿಬಿಟ್ಟಳು. ಸುಜನ್ಗಂತೂ ಮಗಳು ಮತ್ತು ಹೆಂಡತಿಯನ್ನು ಬಿಟ್ಟು ಇರೋಕೆ ಮನಸ್ಸಿರಲಿಲ್ಲ. ಒಲ್ಲದ ಮನಸ್ಸಿನಿಂದಾನೇ ಆಫೀಸ್ ಹೋಗುತ್ತಿದ್ದನು. ಸೌಜನ್ಯ ಸ್ವಲ್ಪ ಮಟ್ಟಿಗೆ ಸುಜನ್ ಜೊತೆ ಮಾತಾಡುತ್ತಿದ್ದಳು. ಅತ್ತೆ ಮಾವನಿಗಂತೂ ಅವಳೇ ಎಲ್ಲ. ಸೌಜಿ ಅಂತ 3 ಹೊತ್ತು ಅವಳದೇ ಧ್ಯಾನ. ಸ್ವಪ್ನ ರಾಜೇಶ್ ಸಾವಿನ ನೋವನ್ನು ಎಲ್ಲರೂ ಸ್ವಲ್ಪ ಮಟ್ಟಿಗೆ ಮರೆತಿದ್ದರು. ಹೀಗೆ ದಿನಗಳು ಯಾರ ಅಪ್ಪಣೆಗೂ ಕಾಯದೆ ಸರಸರನೆ ಉರುಳಿ ಹೋಗುತ್ತಿತ್ತು. ಅಭಿಜ್ಞಾ ಅಂತೂ ತುಂಬ ತರಳೆ ಆಗಿದ್ದಳು. ಯಾರಾದರೂ ಒಬ್ಬರು ಅವಳ ಬೆನ್ನ ಹಿಂದೇನೆ ಇರಬೇಕಾಗಿತ್ತು. ಅಜ್ಜಿ ತಾತಗಂತೂ ಸುಸ್ತು ಮಾಡಿಬಿಡುತ್ತಿದ್ದಳು. ಅವಳ ಆಟದಲ್ಲಿ ತಮ್ಮ ಎಲ್ಲ ನೋವನ್ನು ಮರೆಯುತ್ತಿದ್ದರು. ಒಂದೇ ಸಮನೆ ಹೊಡೆದುಕೊಳ್ಳುತ್ತಿರೋ ಮೊಬೈಲ್ ಎತ್ತಿಕೊಂಡು ನೋಡಿದ ಸುಜನ್ ಹೊಸ ನಂಬರ್ ಅಂತ ಮ್ಯೂಟ್ ಮಾಡಿ ಮತ್ತೆ ಮಗಳನ್ನು ತಬ್ಬಿಕೊಂಡು ಮಲಗಿಕೊಂಡ. ಮತ್ತೆ ಅದೇ ನಂಬರಿಂದ ಕಾಲ್ ಬಂದಾಗ ನಿದ್ದೆಗಣ್ಣಲ್ಲಿ, ಹಲೋ, ಯಾರೇ ಇದು? ಇಷ್ಟು ಬೆಳಗ್ಗೆ ಕಾಲ್ ಮಾಡಿ ನಿದ್ದೆ ಹಾಳು ಮಾಡ್ತಿರೋದು? ನರಕಕ್ಕೆ ಹೋಗ್ತೀರಾ ಅಷ್ಟೇ ಎಂದಾಗ ಆ ಕಡೆ ಜೋರಾಗಿ ನಗು ಕೇಳಿಸಿತು. ಲೋ ಸುಜು, ನಾನು ತನ್ಯ ಕಣೋ. ಸಾರಿ, ಶಾಪ ಎಲ್ಲ ಆಗಬೇಡ, ಮನೆಗೆ ಬರ್ತಿದ್ದೀನಿ ಅಂತ ಹೇಳೋಕೆ ಕಾಲ್ ಮಾಡಿದೆ ಅಂದಾಗ ಸುಜನ್ ತಡಪಡಿಸಿ ಎದ್ದು ಕುಳಿತು, ವಾಟ್ ತನು, ಇಂಡಿಯಾ ಬರ್ತಿದ್ದೀನಿ ಅಂತ ಒಂದು ಮಾತು ಹೇಳ್ದೆ ಬಂದ್ಬಿಟ್ಟಿಯಾ? ಓಕೆ ಎಲ್ಲಿದೆಯಾ? ಪಿಕ್ ಮಾಡೋಕ್ಕೆ ಬರ್ತೀನಿ ಎಂದಾಗ ತನ್ಯ, ಬೇಡಪ್ಪ, ಆಲ್ರೆಡಿ ನಾನು ಏರ್ಪೋರ್ಟಿಂದ ಹೊರಟಿದ್ದೀನಿ. ಸೌಜಿ ಮತ್ತೆ ಅಭಿಜ್ಞಾನ ನೋಡಬೇಕು, ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಿಲ್ಲ, ಅದಕ್ಕೆ ನಿಂಗೂ ಹೇಳ್ದೆ ಬಂದ್ಬಿಟ್ಟೆ. ಹಾಗೆ ಸೌಜಿಗೆ ನಾನು ಯಾರು ಅಂತ ಹೇಳಬೇಡ ಎಂದು ಕಾಲ್ ಡಿಸ್ಕನೆಕ್ಟ್ ಮಾಡಿದಳು. ಅಂತೂ ತನ್ಯ ಮನೆಗೆ ಬಂದಳು. ಅವಳು ಸುಜನ್ ಬೆಸ್ಟ್ ಫ್ರೆಂಡ್ಸ್ ಅಂತ ಸೌಜನ್ಯ ಅಂದುಕೊಂಡಿದ್ದಳು. ಆದರೆ ಅವಳು ಸುಜನ್ ಜೊತೆ ಕ್ಲೋಸ್ ಆಗಿರೋದನ್ನು ಯಾಕೋ ಅವಳಿಂದ ಸಹಿಸಲು ಆಗ್ತಿರ್ಲಿಲ್ಲ. ಆದರೆ ತನ್ಯ ಮಾತ್ರ ಎಲ್ಲರ ಜೊತೆ ಚೆನ್ನಾಗಿರುತ್ತಿದ್ದಳು. ಸುಜನ್ ಸೌಜನ್ಯ ಜಲಸ್ ಫೀಲ್ ಮಾಡ್ತಿರೋದನ್ನ ಅಬ್ಸರ್ವ್ ಮಾಡ್ತಿದ್ದ. ಬೇಕು ಅಂತಲೇ ತನ್ಯ ಜೊತೆ ಕ್ಲೋಸ್ ಆಗಿರುತ್ತಿದ್ದನು. ಸುಜನ್ ತನ್ಯ ಜೊತೆ ಕುಳಿತುಕೊಂಡು ಮಾತಾಡುತ್ತಿದ್ದನು. ತನು, ನಿಂಗೆ ಗೊತ್ತಿದೆ ಅಲ್ವಾ, ನಾನು ಸೌಜನ್ಯನ ಇಷ್ಟಪಡ್ತಿರೋದು. ಅದನ್ನು ಅತ್ತಿಗೆ ಅಣ್ಣ ಕೂಡ ಖುಷಿಯಿಂದ ಒಪ್ಕೊಂಡಿದ್ರು. ಆದರೆ ಅದು ಸೌಜನ್ಯಗೆ ಅರ್ಥನೇ ಆಗ್ತಿಲ್ಲ. ಎಷ್ಟು ಅರ್ಥ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಬರೀ ಮನೆ, ಮಗಳಿಗೂ ಅತ್ತೆ ಮಾವ ಕೆಲಸ ಇಷ್ಟೇ ಅವಳ ಲೈಫ್ ಆಗಿಬಿಟ್ಟಿದೆ. ನನ್ನ ಊಟ, ತಿಂಡಿ, ಹೆಲ್ತ್ ಬಗ್ಗೆ ಮಾತ್ರ ಕೇರ್ ತಗೊಳ್ಳೋದು ಬಿಟ್ಟರೆ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿಲ್ಲ ಕಣೆ. ಆದರೆ ನಂಗೆ ಗೊತ್ತು ಅವಳಿಗೂ ನಾನು ಇಷ್ಟ ಅಂತ. ನಿನ್ನ ಜೊತೆ ಕ್ಲೋಸ್ ಆಗಿರೋದನ್ನು ನೋಡಿ ಅವಳಿಗೆ ಹರ್ಟ್ ಆಗ್ತಿದೆ. ಆದರೆ ಅವಳೇ ಬಂದು ನನ್ನ ಇಷ್ಟಪಡ್ತಿರೋದನ್ನು ಒಪ್ಕೋಬೇಕು. ಏನು ಮಾಡೋದು ಅಂತ ನೀನೇ ಹೇಳು ಅಂದಾಗ ತನ್ಯ, ಏ ಗೂಬೆ, ಮದುವೆ ಆಗಿ ಇಷ್ಟು ದಿನ ಆಯಿತು, ಇನ್ನೂ ಅವಳಿಗೆ ನೀನು ಇಷ್ಟಪಟ್ಟು ಮದುವೆ ಆಗಿದ್ದು ಅಂತ ಹೇಳಿಲ್ವಾ? ಸರಿ, ಇವಾಗ ಏನು ಮಾಡಬೇಕು ಹೇಳು, ನಾನೊಂದ್ಸಲ ಮಾತಾಡ್ಲಾ ಎಂದು ಅವನ ಮುಖ ನೋಡಿದಳು. ಅದಕ್ಕೆ ಸುಜನ್, ಬೇಡ, ನೀನು ನನ್ನ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಮೂವ್ ಮಾಡು, ಅವಳೇ ಹೇಳ್ಕೊತಾಳೆ ಎಂದು ಅವಳ ಕೆನ್ನೆ ತಟ್ಟಿ ಮಗಳನ್ನು ಅರಸುತ್ತಾ ಹೋದನು. ಹೀಗೆ ಪ್ರತಿ ಸಲ ಸೌಜನ್ಯ ಎದುರು ತನ್ಯ ಮತ್ತೆ ಸುಜನ್ ಕ್ಲೋಸ್ ಆಗಿರೋ ನಾಟಕ ಮಾಡುತ್ತಿದ್ದರು. ಸೌಜನ್ಯ ಒಳಗೊಳಗೆ ಕುಗ್ಗಿ ಹೋಗುತ್ತಿದ್ದಳು. 1-2 ಸಲ ಅಲ್ಲಿಂದ ಎದ್ದು ಹೋಗಿಬಿಟ್ಟಿದ್ದಳು. ಆಗೆಲ್ಲ ಸುಜನ್ ತನ್ಯ ತಮ್ಮ ನಾಟಕ ಅವಳ ಮೇಲೆ ಪ್ರಭಾವ ಬೀರುತ್ತಿರೋದನ್ನ ನೋಡಿ ಐಫೈ ಮಾಡಿಕೊಳ್ಳುತ್ತಿದ್ದರು. ಈಗೀಗಂತೂ ಸೌಜನ್ಯ ಕೋಪ ಮಾಡಿಕೊಳ್ಳುತ್ತಿದ್ದಳು. ಸುಜನ್ ಬೇಕಂತಾನೆ ಸೌಜನ್ಯಳನ್ನು ರೇಗಿಸುತ್ತಿದ್ದನು.
ಸೌಜನ್ಯ ಮಗಳಿಗೆ ತಿಂಡಿ ತಿನ್ನಿಸುತ್ತಾ ಕುಳಿತಿದ್ದಳು. ಸೌಜಿ, ತನುನ ಚೆನ್ನಾಗಿ ನೋಡ್ಕೋ ಆಯ್ತಾ, ಅವಳು ನನಗೆ ತುಂಬ ಇಂಪಾರ್ಟೆಂಟ್ ಎಂದು ಮಡದಿಯ ಮುಖ ನೋಡಿದನು. ಸೌಜನ್ಯಾಳ ಮುಖ ಕಳೆಗೊಂದಿತು. ನೋವಿನಿಂದ ಮುಖ ಕೆಂಪಾಯಿತು. ಸರಿ ಎಂದು ತಲೆ ಅಲ್ಲಾಡಿಸಿದಳು. ಮತ್ತೆ ಅವನ ಮುಖ ನೋಡಿ, ನಿಮಗೆ ತನ್ಯ ಇಷ್ಟ ಆಗಿದ್ರೆ ಅವಳನ್ನೇ ಮದುವೆ ಆಗಬಹುದಿತ್ತಲ್ವಾ? ಇನ್ನೂ ಕಾಲ ಮಿಂಚಿಲ್ಲ. ಅವಳನ್ನೇ ಮದುವೆ ಆಗಿ ನನ್ನಿಂದ ನೀವು ನೋವು ಅನುಭವಿಸೋದು ಬೇಡ. ನಾನು ಇಲ್ಲಿಂದ ಹೊರಟೋಗ್ತೀನಿ. ನಾನು ನಿಮ್ಮ ಮದುವೆ ಆಗಿದ್ದು ಕೇವಲ ಅಭಿಜ್ಞಾ ಮತ್ತು ಈ ಮನೆಗೋಸ್ಕರ. ತನ್ಯ ಒಳ್ಳೆಯವಳು. ನನಗೆ ಈಗ ಯಾವುದೇ ಟೆನ್ಷನ್ ಇಲ್ಲ. ಅವಳು ಎಲ್ಲರನ್ನೂ ನೋಡ್ಕೋತಾಳೆ ಎಂದು ತಲೆ ತಗ್ಗಿಸಿದಳು. ಈಗ ಬೆರಗಾಗುವ ಸರದಿ ಸುಜನ್ದು. ಅವನು ಸೌಜನ್ಯ ಇಷ್ಟು ಸುಲಭವಾಗಿ ತನ್ನನ್ನು ಬಿಟ್ಟುಕೊಡುತ್ತಾಳೆ ಅಂದ್ಕೊಂಡಿರಲಿಲ್ಲ. ಅವನಿಗೆ ನೋವಿನ ಜೊತೆ ಕೋಪನೂ ಬಂತು. ಫ್ಲವರ್ ವಾಸ್ ರಪ್ಪನೆ ಎಸೆದನು. ಓಕೆ, ಹಾಗಾದರೆ ಹಾಗೆ ಮಾಡ್ತೀನಿ ಬಿಡು ಎಂದು ಹೊರಟಾಗ ಸೌಜನ್ಯ ಹೃದಯ ನೋವಿನಿಂದ ಚೀರಿತು. ಬಿಕ್ಕಿ ಬಿಕ್ಕಿ ಅತ್ತಳು. ಅವಳಿಗೂ ತಾನು ಸುಜನ್ನ ಪ್ರೀತಿಸ್ತಿರೋದರ ಅರಿವಾಗಿತ್ತು. ಈಗ ಅವನನ್ನು ಕಳೆದುಕೊಂಡು ಬಿಡ್ತೀನೇನೋ ಅನ್ನೋ ಭಯ ಕಾಡಿತು. ಅವತ್ತು ಅಭಿಜ್ಞಾ ಒಂದೇ ಸಮನೆ ಅಳುತ್ತಿದ್ದಳು. ಸುಜನ್ ಗಾಬರಿಯಿಂದ ಬಂದು ನೋಡಿದಾಗ ಸೌಜನ್ಯ ಎಲ್ಲೂ ಕಾಣಲಿಲ್ಲ. ಸೌಜಿ ಎಂದು ಕೂಗುತ್ತಾ ಹೋಗಿ ನೋಡಿದಾಗ ಸೌಜನ್ಯ ರೂಮಿನಲ್ಲಿದ್ದಳು. ಆದರೆ ಡೋರ್ ಒಳಗಿಂದ ಲಾಕ್ ಆಗಿತ್ತು. ಅವನು ಬಾಗಿಲು ಬಡಿದರೂ ಸೌಜನ್ಯ ಬಾಗಿಲು ತೆರೆಯಲಿಲ್ಲ. ಗಾಬರಿಯಿಂದ ಕಿಟಕಿಯಲ್ಲಿ ನೋಡಿದಾಗ ಅವಳು ಫ್ಯಾನ್ಗೆ ತನ್ನ ಸೀರೆಯನ್ನು ಕಟ್ಟಿ ನೇಣು ಹಾಕಿಕೊಳ್ಳೋ ಪ್ರಯತ್ನದಲ್ಲಿದ್ದಳು. ಸುಜನ್ ಬಾಗಿಲಿಗೆ ಜೋರಾಗಿ ಹೊದ್ದನು. ಆದರೆ ಬಾಗಿಲು ತೆರೆದುಕೊಳ್ಳಲಿಲ್ಲ. ಒಂದೆರಡು ಸಲ ಪ್ರಯತ್ನ ಮಾಡಿದಾಗ ಬಾಗಿಲು ಮುರಿದು ಬಿತ್ತು. ಅಷ್ಟರಲ್ಲಿ ಸೌಜನ್ಯ ನೇಣು ಹಾಕಿಕೊಂಡು ಬಿಟ್ಟಿದ್ದಳು. ಅವಳನ್ನು ಇಳಿಸಿದಾಗ ಉಸಿರಾಡಲು ಕಷ್ಟಪಡುತ್ತಿದ್ದಳು. ನೀರು ಕುಡಿಸಿ ಅವಳು ಸುಧಾರಿಸಿಕೊಂಡಾಗ ಸುಜನ್ಗೆ ಹೋದ ಪ್ರಾಣ ವಾಪಸ್ ಬಂದಿತ್ತು. ಮನೆಯವರೆಲ್ಲರಿಗೂ ಗಾಬರಿಯಾಗಿತ್ತು. ಅವಳನ್ನು ಬೆಡ್ ಮೇಲೆ ಮಲಗಿಸಿ ಸುಜನ್ ಅಲ್ಲಿಂದ ಹೊರಗಡೆ ಬಂದು ಅಣ್ಣ ಅತ್ತಿಗೆ ಫೋಟೋ ಎದುರು ಬಂದು ನಿಂತು ಬಿಕ್ಕಿ ಬಿಕ್ಕಿ ಅತ್ತನು. ಅವನಿಗೆ ಉಸಿರೇ ನಿಂತ ಅನುಭವವಾಗಿತ್ತು. ಅಣ್ಣ ಅತ್ತಿಗೆ, ಯಾಕೆ ಹೀಗೆ ಮಾಡಿದ್ರಿ? ನೀವು ನನ್ನ ಬಿಟ್ಟು ಹೋದ್ರಿ. ಈಗ ಸೌಜಿ ಕೂಡ ನನ್ನ ಬಿಟ್ಟೋಗೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಎಂದು ತನ್ನ ನೋವನ್ನು ಹೇಳಿಕೊಂಡನು. ಆಗ ತನ್ಯ, ಯಾಕೆ ಸೌಜಿ ಹೀಗೆ ಮಾಡಿದೆ? ಸದ್ಯ ಅಂಕಲ್ ಆಂಟಿ ಮನೆಯಲ್ಲಿಲ್ಲ. ನಿಂಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಸುಜು ಮತ್ತು ಪಾಪು ಪರಿಸ್ಥಿತಿ ಏನಾಗಬೇಡ ಎಂದು ಅವಳ ಕೈ ಹಿಡಿದು ಕೇಳಿದಳು. ಅದಕ್ಕೆ ಸೌಜನ್ಯ, ನೀನಿದೆಯಲ್ಲ ಅಂದುಬಿಟ್ಟಳು. ಅದಕ್ಕೆ ತನ್ಯ ಆಶ್ಚರ್ಯದಿಂದ, ಹೋಟ್ ನಾನಾ? ಹೇ ಲೂಸ್, ಅವರ ಮನಸ್ಸಿಗೆ ನೀನೇ ಹೊಡೆತಿ ಕಣೆ. ಇದನ್ನು ಅರ್ಥ ಮಾಡ್ಕೊಳ್ಳೆ. ಏನೇನೋ ಡಿಸಿಷನ್ ತಗೋತಿದೆಯಲ್ಲೇ ಎಂದು ಅವಳ ಕೆನ್ನೆ ತಟ್ಟಿದಳು. ಅದಕ್ಕೆ ಸೌಜನ್ಯ ನಂಬದವಳಂತೆ ಅವಳ ಮುಖ ನೋಡಿ, ಏನು ಹೇಳ್ತಿದೀಯಾ? ನೀವಿಬ್ಬರು ಇಷ್ಟಪಡ್ತಿದ್ದೀರಿ ತಾನೇ ಎಂದು ಮರು ಪ್ರಶ್ನಿಸಿದಳು. ಇಲ್ಲಮ್ಮ, ಅವನು ನಿನ್ನ ಫೋಟೋ ನೋಡಿನೇ ಇಷ್ಟಪಟ್ಟಿದ್ದ. ಸ್ವಪ್ನ ಜೊತೆ ನಿನ್ನ ಕಾಲೇಜಿಗೆ ಬಂದು ನೋಡ್ಕೊಂಡು ಹೋಗಿದ್ದ. ಈ ವಿಷಯ ಸ್ವಪ್ನಗೆ ಗೊತ್ತಿತ್ತು. ಅವಳು ತುಂಬ ಖುಷಿಪಟ್ಟಿದ್ದಳು. ಆಮೇಲೆ ಅಕ್ಕ ಭಾವ ತೀರಿಕೊಂಡಾಗ ನೀನು ಡಿಪ್ರೆಷನ್ಗೆ ಹೋದಾಗ ಮತ್ತೆ ನಿನ್ನ ಸರಿ ಮಾಡಬೇಕು ಅಂತ ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆ ಮಾಡಿಕೊಂಡ. ನೀನಂದರೆ ಪ್ರಾಣನೇ ಅವನಿಗೆ. ನಿಂಗ್ಯಾಕೆ ಅರ್ಥ ಆಗ್ತಿಲ್ಲ ಎಂದು ಕಣ್ಣು ತುಂಬಿಕೊಂಡಳು. ಸೌಜಿ, ಸಾಕು ಕಣೆ, ಈ ನೋವು ಜಗಳ ಎಲ್ಲ. ಇನ್ಮೇಲಾದರೂ ನೀನು ಅವನು ಚೆನ್ನಾಗಿರಬೇಕು ಎಂದು ಸೌಜನ್ಯಾಳನ್ನು ತಬ್ಬಿಕೊಂಡಳು. ಸೌಜನ್ಯ ಬಿಕ್ಕಿ ಬಿಕ್ಕಿ ಅತ್ತಳು. ಅವಳಿಗೆ ಸುಜನ್ ತನ್ನ ಇಷ್ಟಪಡ್ತಿರೋದು ನಂಬೋಕೆ ಆಗ್ತಿಲ್ಲ. ಖುಷಿಯಿಂದ ಅಳು ಬರ್ತಿತ್ತು. ಇಷ್ಟು ದಿನ ಅವನಿಗೆ ನೋವು ಕೊಟ್ಟಿದ್ದಕ್ಕೆ ತನ್ನ ಮೇಲೆ ಅವಳಿಗೆ ಕೋಪ ಬಂತು. ಸುಜನ್ ರೂಮಿಗೆ ಬಂದು, ನಿಮ್ಮ ಅಪ್ಪ ಅಮ್ಮನಿಗೆ ಕಾಲ್ ಮಾಡಿ ಬಂದು ಕರ್ಕೊಂಡು ಹೋಗೋಕ್ಕೆ ಹೇಳ್ತೀನಿ ಎಂದು ಅವಳ ಬಟ್ಟೆಯನ್ನೆಲ್ಲ ಬ್ಯಾಗಿಗೆ ತುಂಬಿಸತೊಡಗಿದನು. ಸೌಜನ್ಯ ಗಾಬರಿಯಿಂದ ಎದ್ದು ನಿಂತಳು. ನಾನು ಹೋಗಲ್ಲ ಎಂದಳು ಮೆಲ್ಲನೆ. ಅವಳಿಗೆ ಗೊತ್ತಿತ್ತು ಸುಜನ್ಗೆ ತುಂಬ ಕೋಪ ಬಂದಿದೆ ಅಂತ. ಯಾಕೆ ಹೋಗಲ್ಲ? ಇಲ್ಲಿದ್ದು ಏನಾದರೂ ಮಾಡಿಕೊಂಡ್ರೆ ಆ ರಿಸ್ಕ್ ಎಲ್ಲ ತಗೊಳ್ಳೋಕ್ಕೆ ನಾನು ರೆಡಿ ಇಲ್ಲ. ಸುಮ್ಮನೆ ಹೊರಡು ಎಂದು ತನ್ನ ಕೆಲಸ ಮುಂದುವರಿಸಿದನು. ಆಗ ಸೌಜನ್ಯ, ನಾನು ಹೋಗಲ್ಲ ಅಂದೆ ಅಲ್ವಾ, ಯಾಕೆ ಫೋರ್ಸ್ ಮಾಡ್ತೀರಾ? ಅಮ್ಮನ ಮನೆಯಲ್ಲಿ ಎಷ್ಟು ದಿನ ಅಂತ ಇರೋದು? ಮೊನ್ನೆ ತಾನೇ ಹೋಗಿ ಬಂದೆ ಅಲ್ವಾ ಎಂದಾಗ ಸುಜನ್ ಕೋಪ ಮುಖದಿಂದ ಕೆಂಪಾಯಿತು. ಬೇಡ ಸೌಜಿ, ನಂಗೆ ಕೋಪ ತರಿಸ್ಬೇಡ, ಸೈಲೆಂಟ್ ಆಗಿದ್ಬಿಡು ಎಂದು ಮೊಬೈಲ್ ಎತ್ತಿಕೊಂಡನು. ಆಗ ಸೌಜನ್ಯ,
ಕಾಲ್ ಮಾಡಬೇಡಿ, ನಾನು ಹೋಗಲ್ಲ. ನಿಮ್ಮನ್ನು ಬಿಟ್ಟು ಹೇಗೆ ಹೋಗಲಿ ಎಂದು ಫೋನ್ ಕಿತ್ಕೊಂಡ್ಲು. ಸುಜನ್ ಕೋಪದಿಂದ ಒಡೆಯಲು ಕೈ ಎತ್ತಿದನು. ಯಾಕೀಗ ಸಾಯಿಸ್ತಾ ಇದೀಯ ನನ್ನ? ಹೊರಟೋಗು ಇಲ್ಲಿಂದ. ಬಿಟ್ಟೋಗಲ್ಲ ಅಂತಿದೆಯಲ್ಲ, ಯಾಕೆ? ಸೂಸೈಡ್ ಅಟೆಂಪ್ಟ್ ಮಾಡುವಾಗ ಇದು ನೆನಪಿರ್ಲಿಲ್ವಾ? ಸಾಕಾಗಿದೆ ನನಗೆ. ಹೇಗಿದ್ರು ನೀನು ನನ್ನ ಮದುವೆ ಆಗಿದ್ದು ಅಭಿಜ್ಞಾ ಮತ್ತೆ ನಮ್ಮ ಮನೆಗೋಸ್ಕರ ತಾನೇ. ಈಗ ತನು ನೋಡ್ಕೋತಾಳೆ. ನಿಮ್ಮನೆಗೆ ನೀನು ಹೋಗ್ಬಿಡು ಎಂದು ಅವಳಿಂದ ಫೋನ್ ಕಿತ್ಕೊಂಡು ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದನು. ಆದರೆ ಸೌಜನ್ಯ ಮತ್ತೆ ಫೋನ್ ಕಿತ್ತು ಬೀಸಿ ಎಸೆದಳು. ಅವಳಿಗೆ ತುಂಬ ಕೋಪ ಬಂದಿತ್ತು. ಹೌದು, ನಾನು ಮದುವೆ ಆಗಿದ್ದು ಅದೇ ಉದ್ದೇಶಕ್ಕೆ. ಆದರೆ ಈಗ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ನನಗೆ. ಯಾಕಂದರೆ ನೀವಂದರೆ ನನಗೆ ಪ್ರಾಣ. ನಮ್ಮನೆ ಇಲ್ಲಿರಬೇಕಾದ್ರೆ ನಾನು ಯಾಕೆ ಆ ಮನೆಗೆ ಹೋಗಲಿ? ಐ ಆಮ್ ವೆರಿ ಸಾರಿ. ನಿಮಗೆ ತುಂಬ ಹರ್ಟ್ ಮಾಡಿದ್ದೀನಿ. ಪ್ಲೀಸ್ ನನ್ನ ಕಳಿಸ್ಬೇಡಿ. ನಿಮ್ಮನ್ನು ಪಾಪುನ ಮಿಸ್ ಮಾಡ್ಕೊಳ್ಳೋಕ್ಕಾಗಲ್ಲ ನನ್ನಿಂದ. ಐ ಲವ್ ಯು ಎಂದು ಅವನನ್ನು ತಬ್ಬಿಕೊಂಡು ಅತ್ತಳು. ಸುಜನ್ಗೆ ಇದು ಕನಸೋ ನನಸೋ ಗೊತ್ತಾಗದೆ ತನ್ನ ತಾನೇ ಚಿವುಟಿಕೊಂಡನು. ನಿಜ ಅಂತ ತಿಳಿದು ಖುಷಿಯಿಂದ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡೆನು. ಸೌಜಿ ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ. ನನಗೆ ನೀನು ಬೇಕು. ಐ ಲವ್ ಯು ಎಂದು ಅವಳ ಮುಖದ ತುಂಬ ಮುತ್ತಿನ ಮಳೆಗೆರೆದನು. ತಮ್ಮದೇ ಲೋಕದಲ್ಲಿ ಮುಳುಗಿದ ಸುಜನ್ ಮತ್ತು ಸೌಜನ್ಯಾಳನ್ನು ಅಭಿಜ್ಞಾಳ ಧ್ವನಿ ಎಚ್ಚರಿಸಿತು. ಆಗ ತನ್ಯಾ ಸಾರಿ ಗೈಸ್, ಡಿಸ್ಟರ್ಬ್ ಮಾಡಿದ್ದಕ್ಕೆ ಎಂದಾಗ ಅವರಿಬ್ಬರು ನಾಚಿಕೆಯಿಂದ ದೂರ ಸರಿದರು. ಸೌಜನ್ಯ ಸುಜನ್ನ ಮನವನ್ನು ದೀಪಾಂಜಲಿಯಂತೆ ಬೆಳಗಿದಳು. ಈ ಒಂದು ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.